ನಟ ಪುನೀತ್ ರಾಜ್ಕುಮಾರ್ ಅವರು ಅಸ್ವಸ್ಥಗೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ನಟ ಪುನೀತ್ ರಾಜ್ಕುಮಾರ್ ಅವರನ್ನ ದಾಖಲು ಮಾಡಲಾಗಿದೆ. ತಜ್ಞ ವೈದ್ಯರು ಪುನೀತ್ಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಅನಾರೋಗ್ಯ ಕಾಣಿಸಿಕೊಂಡಿದೆ. ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಜಿಮ್ನಲ್ಲೇ ಕುಸಿದು ಬಿದ್ದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ವರ್ಕೌಟ್ ಮಾಡುವಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಶಿವರಾಜ್ ಕುಮಾರ್ ಅವರ ಪುತ್ರಿ ಆರೋಗ್ಯ ವಿಚಾರಿಸೋದಕ್ಕೆ ಕುಟುಂಬಸ್ಥರ ಆಗಮನ ಆಗಿದೆ. ಈಗ ಖಾಸಗಿ ಆಸ್ಪತ್ರೆಗೆ ತಜ್ಞ ವೈದ್ಯರು ಪುನೀತ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಸಾಕಷ್ಟು ವರ್ಕೌಟ್ ಅನ್ನ ಕೂಡ ಮಾಡ್ತಾರೆ. ಒಂದು ರೀತಿಯಲ್ಲಿ ಯಾವಾಗಲೂ ಫಿಟ್ ಆಗಿರೋದಕ್ಕೆ ನೋಡ್ಕೊಳ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಅದೇ ರೀತಿಯಾಗಿ ಇವತ್ತು ಕೂಡ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ಇವತ್ತು ಬಜರಂಗಿ 2 ಚಿತ್ರ ರಿಲೀಸ್ ಆಗಿದೆ. ಮೊನ್ನೆ ಕೂಡ ಅಣ್ಣನ ಈ ಒಂದು ಟ್ರೇಲರ್ ರಿಲೀಸ್ ಆಗೋ ಸಂದರ್ಭದಲ್ಲಿ ಅಥವಾ ಈ ಒಂದು ಪಿಕ್ಚರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಡಾನ್ಸ್ ಅನ್ನ ಕೂಡ ಮಾಡಿದ್ರು. ಸಾಕಷ್ಟು ಮಾತನಾಡಿದ್ರು. ಇದೀಗ ಬಂದಿರುವ ಮಾಹಿತಿ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಲಘು ಹೃದಯಾಘಾತ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಲಘು ಹೃದಯಾಘಾತವಾಗಿರುವ ಕಾರಣವಾಗಿ ಅವರನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ತಜ್ಞ ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಜಿಮ್ನಲ್ಲೇ ಕುಸಿದು ಬಿದ್ದಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ಲಘು ಹೃದಯಾಘಾತ ಆಗಿದೆ ಅನ್ನೋದನ್ನ ಈಗ ಆಸ್ಪತ್ರೆಯ ಮೂಲಗಳು ಮಾಹಿತಿಯನ್ನ ನೀಡಿದ್ದು, ಶಿವರಾಜ್ ಕುಮಾರ್ ಅವರ ಪುತ್ರಿ ಕೂಡ ಅವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಈಗ ಆಸ್ಪತ್ರೆಗೆ ತೆರಳಿದ್ದಾರೆ. ಜಿಮ್ನಲ್ಲೇ ಕುಸಿದು ಬಿದ್ರು. ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಂದ್ ಕಡೆ ಅಣ್ಣನ ಚಿತ್ರ ಇವತ್ತು ಬಜರಂಗಿ 2 ಚಿತ್ರ ರಿಲೀಸ್ ಆಗಿದೆ. ಮೊನ್ನೆಯಷ್ಟೇ ಬಜರಂಗಿ 2 ಚಿತ್ರದ ಪ್ರಮೋಷನ್ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದ್ರು. ಹಾಗೇನೆ ಈಗ ನಟ ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ವರ್ಕೌಟ್ ಗಳನ್ನ ಮಾಡಿ ಒಂದಷ್ಟು ಚಿತ್ರಗಳಿಗೆ ಈಗಾಗಲೇ ರೆಡಿ ಆಗ್ತಾ ಕೂಡ ಇದ್ರು. ಇಂತಹ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ಲಘು ಹೃದಯಾಘಾತ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದ್ದು ಅವರನ್ನ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತಜ್ಞ ವೈದ್ಯರು ಅವರ ಆರೋಗ್ಯದ ಬಗ್ಗೆ ಕೇರ್ ತಗೋತಾ ಇದ್ದಾರೆ. ಆರೋಗ್ಯ ವಿಚಾರಿಸೋದಕ್ಕೆ ಅವರ ಕುಟುಂಬಸ್ಥರ ಆಗಮನ ಆಗಿದೆ. ನಟ ಶಿವರಾಜ್ ಕುಮಾರ್ ಅವರ ಪುತ್ರಿ ಕೂಡ ಈಗ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ತೆರಳಿದ್ದಾರೆ. ಆರೋಗ್ಯ ವಿಚಾರಿಸೋದಕ್ಕೆ ಇಡೀ ಕುಟುಂಬಸ್ಥರು ಈಗ ತೆರಳುತ್ತಾ ಇರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದ್ದು, ಈಗ ಬಂದಿರುವ ಮಾಹಿತಿ ಪ್ರಕಾರ ಅವರಿಗೆ ಲಘು ಹೃದಯಾಘಾತ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. 29 ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿ ಹೀರೋ ಆಗಿ ಅಭಿನಯ ಮಾಡಿದಂತಹ ಚಿಕ್ಕಂದಿನಿಂದಲೂ ಸಣ್ಣ ಏಜಿನಿಂದಲೂ ಅಭಿನಯವನ್ನ ಮಾಡ್ತಾ ಇದ್ದಂತಹ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಬೆಳಗ್ಗೆ ಅಸ್ವಸ್ಥಗೊಂಡಿದ್ದಾರೆ. ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಈಗ ಆಸ್ಪತ್ರೆಗೆ ಶಿವರಾಜ್ ಕುಮಾರ್ ಅವರ ಪುತ್ರಿಯ ಆಗಮನ ಆಗಿದೆ. ಆರೋಗ್ಯ ವಿಚಾರಿಸೋದಕ್ಕೆ ಅವರ ಇಡೀ ಕುಟುಂಬಸ್ಥರು ಆಸ್ಪತ್ರೆ ಕಡೆಗೆ ತೆರಳಿದ್ದಾರೆ. ಆ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದ್ದು, ಸದ್ಯಕ್ಕೆ ಡಾಕ್ಟರ್ ಹೇಳುವ ಪ್ರಕಾರ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಅಂದ್ರೆ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆಸ್ಪತ್ರೆಯ ಮೂಲಗಳು ಹೇಳಿವೆ. ಇದರ ಬಗ್ಗೆ ಇನ್ನಷ್ಟು ವೈದ್ಯರಾಗಿರ್ಬೋದು ಅವರ ಕುಟುಂಬಸ್ಥರು ಮಾಹಿತಿಯನ್ನ ನೀಡಬೇಕಾಗಿದೆ. ಒಂದು ಸಣ್ಣ ಏನಾದ್ರೂ ಏರುಪೇರು ಆದ್ರೂ ಕೂಡ ಈಗ ಎಲ್ಲರಿಗೂ ಕೂಡ ಅವರ ಅಭಿಮಾನಿಗಳು ಸೇರಿದಂತೆ ಎಲ್ಲರಿಗೂ ಕೂಡ ಆತಂಕ ಆಗುತ್ತೆ, ಏನಾಯ್ತಪ್ಪ ಏನು ಅಂತ ಹೇಳಿ. ಸೊ ಇದಕ್ಕೆ ಸ್ಪಷ್ಟನೆಯನ್ನ ಅವರ ಕುಟುಂಬಸ್ಥರಾಗಿರ್ಬೋದು ಹಾಗೇನೆ ಆಸ್ಪತ್ರೆಯವರು ನೀಡಬೇಕಾಗುತ್ತೆ, ವೈದ್ಯರು ಮಾಹಿತಿಯನ್ನ ನೀಡಬೇಕಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರ್ಷವರ್ಧನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷ, ಏನಾಗಿದ್ದ ಆಕ್ಚುಲಿ, ಹಾಗೇನೆ ಈಗ ಅವರ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಅವರ ಕುಟುಂಬಸ್ಥರಿಗೆ ಎಷ್ಟೊತ್ತಿಗೆ ಮಾಹಿತಿ ಗೊತ್ತಾಯ್ತು? ಈಗ ಕೆಲವೇ ನಿಮಿಷಗಳ ಹಿಂದೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಅದಾದ ನಂತರ ಅವರನ್ನ ತಕ್ಷಣ ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಸಿನಿಮಾ ನೋಡೋದಕ್ಕೆ ಅಂದ್ರೆ ಇವತ್ತು ಶಿವರಾಜ್ ಕುಮಾರ್ ನಟಿಸಿದಂತಹ ಬಜರಂಗಿ 2 ಸಿನಿಮಾ ಬಹುನಿರೀಕ್ಷಿತ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ನೋಡೋದಕ್ಕಾಗಿ ಶಿವರಾಜ್ ಕುಮಾರ್ ಅವರ ದ್ವಿತೀಯ ಪುತ್ರಿ ನಿವೇದಿತಾ ಸಹ ಕೆಜಿ ರಸ್ತೆಯ ಅನುಪಮ ಥಿಯೇಟರ್ಗೆ ಆಗಮಿಸಿದ್ರು. ಆದ್ರೆ ಇಂಟರ್ವಲ್ ಮುಗಿದು ಒಂದು 10 ನಿಮಿಷ ಆಗಿರ್ಬೋದಷ್ಟೇ, ತಕ್ಷಣ ಅವರು ಥಿಯೇಟರ್ ಇಂದ ಹೊರಗಡೆ ಬಂದು ತಕ್ಷಣ ತಮ್ಮ ಗಾಡಿಯನ್ನು ಹತ್ಕೊಂಡು ವಿಕ್ರಮ್ ಆಸ್ಪತ್ರೆ ಕಡೆಗೆ ಅವರು ಸಹ ಹೊರಟಿದ್ದಾರೆ. ಜೊತೆಗೆ ವಿಕ್ರಮ್ ಆಸ್ಪತ್ರೆ ಕಡೆಗೆ ದೊಡ್ಡ ಮನೆಯ ಆಪ್ತರು ಸಂಬಂಧಿಕರು ಏನಿದ್ದಾರೆ ಅವರೆಲ್ಲರೂ ಸಹ ವಿಕ್ರಮ್ ಆಸ್ಪತ್ರೆ ಕಡೆಗೆ ಬರ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಯಿಂದ ಅಧಿಕೃತವಾಗಿ ಯಾವುದೇ ರೀತಿಯಂತ ಅಪ್ಡೇಟ್ ಅನ್ನ ಇನ್ನು ನೀಡಿಲ್ಲ ನವಿತಾ. ಓಕೆ, ಅಂದ್ರೆ ಬೆಳಗಿನ ಜಾವನೆ ಆಗಿರುವಂತದ್ದು ಈ ಒಂದು ಘಟನೆ ಹೇಗೆ, ಅಥವಾ ಈಗ ಆಗಿರೋದಾ ಹೇಗೆ? ಈ ಬಗ್ಗೆ ಇನ್ನು ಯಾವುದೇ ರೀತಿಯಂತ ಒಂದು ಮಾಹಿತಿ ಇಲ್ಲ. ಯಾಕೆಂತಂದ್ರೆ ಈ 26 ಇದೇ ಅಕ್ಟೋಬರ್ 26ನೇ ತಾರೀಕು ಬಜರಂಗಿ 2 ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಸುಮಾರು 3 ತಾಸುಗಳ ಕಾಲ ನಟ ಯಶ್ ಆಗಿರ್ಬೋದು, ನಟ ಶಿವರಾಜ್ ಕುಮಾರ್ ಅವರ ಜೊತೆನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸಹ ಭಾಗವಹಿಸಿದ್ರು. ಹಾಗೆ ಸಾಕಷ್ಟು ಒಂದು ಲವಲವಿಕೆಯಿಂದ ಇದ್ರು. ಅದೇ ರೀತಿಯಾಗಿ 27ನೇ ತಾರೀಕು ಸಾಧು ಕೋಕಿಲ್ ಅವರು ನಿರ್ದೇಶನ ಮಾಡಿದಂತಹ ಆದಿಯೋಗಿ ಸಿದ್ಧಾರೂಢ ಸಿನಿಮಾದ ಟ್ರೇಲರ್ ಲಾಂಚ್ಗೂ ಸಹ ಬಂದಿದ್ರು. ಜೊತೆಗೆ ಜೇಮ್ಸ್ ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳ ಕೆಲಸಗಳನ್ನು ಸಹ ಅವರು ಭಾಗಿಯಾಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಬೆಳಿಗ್ಗೆ ನಡೆದಂತಹ ಈ ಒಂದು ಘಟನೆ ಅಥವಾ ಹೃದಯಾಘಾತ
ಸಂಬಂಧಪಟ್ಟಂತೆ ಮಾಹಿತಿ ಬಂದಿರುವಂತದ್ದು. ನಿಜಕ್ಕೂ ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಸಹ ಶಾಕಿಂಗ್. ಅದು ಅಲ್ಲದೆ ಇಂಥ ದಿನ ಬಜರಂಗಿ 2 ಸಿನಿಮಾ ರಿಲೀಸ್ ಆಗಿದೆ. ಈ ಒಂದು ದಿನದಲ್ಲೇ ಈ ರೀತಿಯಂತ ಒಂದು ಬೆಳವಣಿಗೆ ನಿಜಕ್ಕೂ ಒಂದು ಆಘಾತಕಾರಿ ಸಂಗತಿ ಅಂತಾನೆ ಹೇಳ್ಬೋದು. ಇದುವರೆಗೂ ಸಹ ವಿಕ್ರಮ್ ಆಸ್ಪತ್ರೆಯಿಂದ ಯಾವುದೇ ರೀತಿಯಾದಂತಹ ಅಧಿಕೃತವಾಗಿ ಮಾಹಿತಿ ಆಗಿರ್ಬೋದು ಅಥವಾ ರಿಪೋರ್ಟ್ ಅಪ್ಡೇಟ್ ಆಗಿರ್ಬೋದು ಏನೂ ಸಹ ಬಂದಿಲ್ಲ. ವಿಕ್ರಮ್ ಆಸ್ಪತ್ರೆ ವೈದ್ಯರು ಏನಂತ ಹೇಳ್ತಾರೆ ಅದ್ರ ಮೇಲೆ ಎಲ್ಲವೂ ಸಹ ಅವಲಂಬಿತವಾಗಿದೆ ಅಂತಾನೆ ಹೇಳ್ಬೋದು ನವಿತಾ. ಎಸ್, ಅಂದ್ರೆ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ರೆ ಪ್ರತಿ ಬಾರಿ ಕೂಡ ಹೇಗೆ ಈಗ ಶಿವರಾಜ್ ಕುಮಾರ್ ಅವರ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೋ ಏಜಲ್ಲೂ, ಅದೇ ರೀತಿಯಾಗಿ ಯಾವುದೇ ರೀತಿಯಂತ ಫಿಟ್ನೆಸ್ ಅನ್ನುವಂಥ ವಿಚಾರ ಬಂದಾಗ ಅಥವಾ ಡಾನ್ಸ್ ನ ವಿಚಾರ ಬಂದಾಗ ಪುನೀತ್ ರಾಜ್ಕುಮಾರ್ ಅವರೇ ಎದ್ದು ಕಾಣ್ತಾರೆ. ಸೊ ಇದು ಯಾವ ರೀತಿಯಾಗಿ ಒಂದ್ ರೀತಿಯಲ್ಲಿ ಈಗ ಇವತ್ತು ಕೂಡ ಅಂತಹದ್ದೇ ಸಿಚುವೇಶನ್ ನಿರ್ಮಾಣ ಆಗಿದೆ. ವರ್ಕೌಟ್ ಮಾಡೋ ಸಂದರ್ಭದಲ್ಲೇ ಒಂದು ರೀತಿಯ ಅನಾರೋಗ್ಯ ಅವರಿಗೆ ಕಾಣಿಸ್ಕೊಂಡಿರೋದಲ್ವಾ ಅಂತ. ಕನ್ನಡ ಚಿತ್ರರಂಗದ ಮೋಸ್ಟ್ ಫಿಟ್ಟೆಸ್ಟ್ ಸೂಪರ್ ಸ್ಟಾರ್ ಅಂತ ಅಂದ್ರೆ ಅದು ಏನು ಮರುಮಾತಿಲ್ದಲೆ ಯಾವುದೇ ಪ್ರಶ್ನೆ ಇಲ್ದಲೆ ಹೇಳ್ಬೋದು. ಅದಕ್ಕೆ ಒಂದೇ ಉತ್ತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಅನ್ಬಿಟ್ಟು. ಏನಕ್ಕೆ ಅಂತಂದ್ರೆ 45-46 ಈ ವಯಸ್ಸಲ್ಲೂ ಸಹ ಅವರು ಪಲ್ಟಿಗಳನ್ನ ಯಾವುದೇ ಏನು ಸ್ಟಂಟ್ಸ್ ಗಳನ್ನ ಮಾಡೋದಾಗಿರ್ಬೋದು ಅದೆಲ್ಲವನ್ನೂ ಸಹ ಡ್ಯೂಬ್ಸ್ ನ ಬಳಸದೆ ಹಾಗೆ ಸಾಮರ್ ಸಾಲ್ಟ್ ಗಳನ್ನ ಮಾಡೋದಾಗಿರ್ಬೋದು ಇದನ್ನ ಈಗಲೂ ಸಹ ಮಾಡ್ತಾರೆ. ಜೊತೆಗೆ ಕಿಲೋಮೀಟರ್ ಗಟ್ಟಲೆ ಸೈಕ್ಲಿಂಗ್ ಮಾಡ್ತಾರೆ. ಅವರ ಒಂದು ಲೈಫ್ ಸ್ಟೈಲ್ ಕೂಡ ತುಂಬಾ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಇರುವಂತದ್ದು. ಅದೇ ರೀತಿಯಂತ ರೂಟೀನ್ ಸಹ ಫಾಲೋ ಮಾಡ್ತಾ ಇರುವಂತದ್ದು ಪುನೀತ್ ರಾಜ್ಕುಮಾರ್ ಅವರು. ಅವರಿಗೆ ಈ ರೀತಿ ವರ್ಕೌಟ್ ಮಾಡೋ ಸಮಯದಲ್ಲಿ ಆಗಿರ್ಬೋದು ಅಥವಾ ಬೇರೆ ಮನೆಯಲ್ಲಿ ಇರ್ಬೇಕಾಗಿದ್ರೆ ಒಂದು ಹೃದಯಾಘಾತದ ಒಂದು ವಿಷಯ ಏನ್ ಬಂದಿರುವಂತದ್ದು ಇದು ನಿಜಕ್ಕೂ ಒಂದು ಆಘಾತಕಾರಿ ಅಂತಾನೆ ಹೇಳ್ಬೋದು. ಈಗ ವಿಕ್ರಮ್ ಆಸ್ಪತ್ರೆ ಬಳಿ ಇದ್ದೀವಿ. ಅಲ್ಲಿನ ವೈದ್ಯರು ಏನಂತ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ತಾ ಇದೀವಿ ನವಿತಾ. ಒಂದ್ ಕಡೆ ಅವರ ಅಣ್ಣನ ಮೂವಿ ಬಹಳ ನಿರೀಕ್ಷೆಯ ಮೂವಿ ಇದು ಇವತ್ತು ರಿಲೀಸ್ ಆಗಿರೋದು. ಮತ್ತೊಂದು ಕಡೆ ಈ ತರದ ಒಂದು ರೀತಿಯಲ್ಲಿ ಅವ್ರ ಇಡೀ ಕುಟುಂಬಸ್ಥರಿಗೆ ಒಂದು ರೀತಿಯಲ್ಲಿ ಇದು ಆತಂಕ. ಅಂದ್ರೆ ಏನಾದ್ರೂ ಹೇಳಿದ್ರೆ ಈಗ ಅವರು ಶಿವರಾಜ್ ಕುಮಾರ್ ಅವರ ಪುತ್ರಿ ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಸಿಚುವೇಶನ್, ಏನಾದ್ರೂ ಹೇಳಿದ್ರ ಇದ್ರ ಬಗ್ಗೆ ಹೇಗೆ? ನಿಜಕ್ಕೂ ಇವತ್ತು ಬೆಳಿಗ್ಗೆ 5 ಗಂಟೆಯಿಂದನೇ ಬಜರಂಗಿ 2 ಸಿನಿಮಾದ ಶೋಗಳು ಬೆಂಗಳೂರಿನ ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಆರಂಭ ಆಗಿದ್ದಾವೆ. ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಖುದ್ದು ಶಿವರಾಜ್ ಕುಮಾರ್ ಅವರು ಸಹ ಜೆಪಿ ನಗರದ ಸಿದ್ದೇಶ್ವರ ಥಿಯೇಟರ್ ಆಗಿರ್ಬೋದು, ಹಾಗೆ ಗೌಡನಪಾಳ್ಯದ ಶ್ರೀನಿವಾಸ ಥಿಯೇಟರ್ ಆಗಿರ್ಬೋದು, ಬಾಗಡೆ ರಸ್ತೆಯ ವೀರೇಶ್ ಥಿಯೇಟರ್ ಆಗಿರ್ಬೋದು, ಹೀಗೆ ಬೆಳಿಗ್ಗೆನೆ 5 ಗಂಟೆಯಿಂದನೇ ಥಿಯೇಟರ್ ಗಳನ್ನ ವಿಸಿಟ್ ಮಾಡ್ತಾ ಇದ್ದಾರೆ. ಅವರು ಥಿಯೇಟರ್ ವಿಸಿಟ್ ಒಂದ್ ಕಡೆ, ಮತ್ತೊಂದ್ ಕಡೆ ದೊಡ್ಡ ಮನೆಯ ದೊಡ್ಡ ಸಿನಿಮಾ ಸುಮಾರು 2 ವರ್ಷಗಳ ಬಳಿಕ ಒಂದು ಸಿನಿಮಾ ರಿಲೀಸ್ ಆಗಿರುವಂತದ್ದು ಶಿವರಾಜ್ ಕುಮಾರ್ ಅವರದ್ದು. ಅವರು ಸಹ ಸಾಕಷ್ಟು ಒಂದು ಎಕ್ಸೈಟಿಂಗ್ ಆಗಿದ್ದಾರೆ. ಹಾಗೆ ದೊಡ್ಡ ಮನೆಯ ದೊಡ್ಡ ಹಬ್ಬ ದೀಪಾವಳಿ ಹಬ್ಬವನ್ನು ಇವತ್ತಿಂದಾನೇ ದೊಡ್ಡ ಮನೆ ಫ್ಯಾನ್ಸ್ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಸಮಯದಲ್ಲಿ ಇಂಥ ಒಂದು ಬೆಳವಣಿಗೆ ನಿಜಕ್ಕೂ ಆಘಾತಕಾರಿ ಅಂತ ಹೇಳ್ಬೋದು. ಈಗ ಹೆಚ್ಚಾಗಿ ಜನರಿಗೆ ಈ ವಿಷಯ ಗೊತ್ತಾಗಿಲ್ಲ. ಅಕಸ್ಮಾತ್ ಈಗ ವೈದ್ಯರು ಏನಂತ ಹೇಳ್ತಾರೆ, ಅವರ ಆರೋಗ್ಯ ಪರಿಸ್ಥಿತಿ ಈಗ ಹೇಗಿದೆ ಅದ್ರ ಮೇಲೆ ಎಲ್ಲವೂ ಸಹ ಡಿಪೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ, ಯಾಕಂದ್ರೆ ಬೆಳಗಿಂದ ನಾವು ನೋಡ್ತಾ ಇದ್ವಿ, ನೀವು ಹೇಳಿದ ಹಾಗೆ ಈಗ ಒಂದು 10 ಗಂಟೆವರೆಗೂ ಕೂಡ ಥಿಯೇಟರ್ ಗಳನ್ನ ವಿಸಿಟ್ ಮಾಡ್ತಾ ಇದ್ರು ಅವರು. ಹೌದು, ಈಗ ಏನಂತ ಅಂದ್ರೆ ಶಿವರಾಜ್ ಕುಮಾರ್ ಅವರು ಬೆಳಗ್ಗೆ 5 ಗಂಟೆ 5:30 ಜೆಪಿ ನಗರದ ಒಂದು ಥಿಯೇಟರ್, ಗೌಡನಪಾಳ್ಯ, ಅದಾದ ನಂತರ ಮಾಗಡಿ ರಸ್ತೆ ಥಿಯೇಟರ್, ಈ ಎಲ್ಲಾ ಥಿಯೇಟರ್ ಗಳನ್ನ ವಿಸಿಟ್ ಮಾಡಿದ ಬಳಿಕ ತಮ್ಮ ಫ್ಯಾಮಿಲಿ ಜೊತೆನಲ್ಲಿ ಹೋಗಿ ಬಜರಂಗಿ 2 ಸಿನಿಮಾನ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆದ್ರೆ ಈಗ ಏನಂತಂದ್ರೆ ಶಿವರಾಜ್ ಕುಮಾರ್ ಅವರ 2ನೇ ಪುತ್ರಿ ನಿವೇದಿತಾ ಅಭಿಮಾನಿಗಳ ಜೊತೆನಲ್ಲಿ ಹಾಗೆ ಕುಟುಂಬದ ಕೆಲ ಸದಸ್ಯರ ಜೊತೆನಲ್ಲಿ ಆಪ್ತರ ಜೊತೆನಲ್ಲಿ ಕೆಜಿ ರಸ್ತೆಯ ಪ್ರಮುಖ ಚಿತ್ರಮಂದಿರ ಅನುಪಮ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾ ಇದ್ರು. ಆದ್ರೆ ಏಕಾಏಕಿ ಈ ಒಂದು ವಿಷಯ ಯಾವಾಗ ಹೊರಗಡೆ ಬಂತು, ಹಾಗೆ ಇಂಟರ್ವಲ್ ಮುಗ್ದು ಕೇವಲ 10 ನಿಮಿಷ ಆಗಿತ್ತಷ್ಟೇ, ತಕ್ಷಣ ಎದ್ದು ಎಲ್ಲರೂ ಏನು ಅರ್ಜೆಂಟ್ ಅಲ್ಲಿ ಥಿಯೇಟರ್ ಇಂದ ಹೊರಗಡೆ ಬಂದ್ರು. ಆಗ ಮಾತಾಡೋದಕ್ಕೆ ಅವ್ರ ಜೊತೆನಲ್ಲಿ ಪ್ರಯತ್ನ ಪಟ್ಟರು ಸಹ ಅವರು ಯಾವುದೇ ರೀತಿಯಂತ ಒಂದು ಪ್ರತಿಕ್ರಿಯೆ ನೀಡಿಲ್ಲ. ಏನಂತಂದ್ರೆ ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋದು ಹೌದು, ಆಸ್ಪತ್ರೆಯ ವೈದ್ಯರು ಅವರ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತ ಒಂದು ಅಪ್ಡೇಟ್ ಕೊಡ್ತಾರೆ ಅದ್ರ ಮೇಲೆ ಅವಲಂಬಿತವಾಗಿದೆ ಅಂತಾನೆ ಹೇಳ್ಬೋದು ನವಿತಾ. ಅಂದ್ರೆ ಎಲ್ಲಿ ಇದ್ರು, ಮನೆಯಲ್ಲೇ ಇದ್ರಾ ಪುನೀತ್ ರಾಜ್ಕುಮಾರ್ ಅವರು? ಇದಕ್ಕೆ ಸಂಬಂಧಪಟ್ಟಂತೆ ವಿಷಯ ಇನ್ನಷ್ಟು ತಿಳ್ಕೊಳ್ಬೇಕಾಗಿದೆ ನವಿತಾ. ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ಡೀಟೇಲ್ಸ್ಗೆ. ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಲಘು ಹೃದಯಾಘಾತ ಆದ ಹಿನ್ನೆಲೆಯಲ್ಲಿ ವಿಕ್ರಮ್ ಆಸ್ಪತ್ರೆಯ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ವಿಕ್ರಮ್ ಆಸ್ಪತ್ರೆಗೆ ಈಗ ಅವರನ್ನ ದಾಖಲಿಸಲಾಗಿದೆ, ಚಿಕಿತ್ಸೆಗೆ ಅವರನ್ನ ಕರ್ಕೊಂಡು ಹೋಗಲಾಗಿದೆ. ಲಘು ಹೃದಯಾಘಾತ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದ್ದು ಈಗ ನಟ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಕೂಡ ಹೌದು. ಆಲ್ಮೋಸ್ಟ್ 29 ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ತಾನು ವರ್ಕೌಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಗಮನಿಸಿ ಪ್ರತಿ ಬಾರಿ ಕೂಡ ಯಾವುದೇ ರೀತಿಯಾದಂತಹ ಫಿಟ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೊಡಬೇಕು. ಕೊರೋನಾ ಸಂದರ್ಭದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಅನೇಕ ವಿಡಿಯೋಗಳನ್ನ ಮಾಡಿ ಎಲ್ಲರಿಗೂ ಇನ್ಸ್ಪೈರ್ ಆಗಿದ್ರು, ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು ಅಥವಾ ಒಂದಷ್ಟು ಚಾಲೆಂಜ್, ಫಿಟ್ನೆಸ್ ಚಾಲೆಂಜ್ ಇತ್ತು. ಆ ಫಿಟ್ನೆಸ್ ಚಾಲೆಂಜ್ ಇರುವಂತಹ ಸಂದರ್ಭದಲ್ಲೂ ಕೂಡ ವಿಡಿಯೋವನ್ನ ಮಾಡಿ ತನ್ನ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನೀವೆಲ್ಲರೂ ಫಿಟ್ ಆಗಿರಿ ಅನ್ನುವಂತಹ ಇನ್ಸ್ಪಿರೇಷನ್ ನ ವಿಡಿಯೋಗಳನ್ನ ಹಾಕಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಸೊ ಈಗ ನಟ ಪುನೀತ್ ರಾಜ್ಕುಮಾರ್ ಅವರು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಲಘು ಹೃದಯಾಘಾತ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಕ್ರಮ್ ಆಸ್ಪತ್ರೆಗೆ ಪುನೀತ್ ರಾಜ್ಕುಮಾರ್ ಅವರನ್ನ ದಾಖಲಿಸಲಾಗಿದೆ. ವಿಕ್ರಮ್ ಆಸ್ಪತ್ರೆಯ ಬಳಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಯಾಕಂದ್ರೆ
ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ನಟ ಪುನೀತ್ ರಾಜ್ಕುಮಾರ್ ಅವರು. ತನ್ನದೇ ಆದಂತಹ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ, ಅನೇಕ ಬೆಂಬಲಿಗರನ್ನ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೀವು ನೋಡ್ತಾ ಇದ್ದೀರಾ, ವಿಕ್ರಮ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಈಗ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಇನ್ನು ವೈದ್ಯರು ಏನ್ ಹೇಳ್ತಾರೆ ಅದನ್ನ ಕೂಡ ಸ್ಪಷ್ಟೀಕರಣವನ್ನು ಕೊಡಬೇಕಾಗುತ್ತೆ. ಸಂಪೂರ್ಣವಾಗಿ ಈಗ ಪೊಲೀಸರೇ ಅಲ್ಲಿ ತುಂಬಿಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ವಿಕ್ರಮ್ ಆಸ್ಪತ್ರೆಗೆ ನಟ ಪುನೀತ್ ರಾಜ್ಕುಮಾರ್ ಅವರನ್ನ ದಾಖಲಿಸಲಾಗಿದೆ. ಯಾವಾಗ ಈ ಒಂದು ಮಾಹಿತಿ ಗೊತ್ತಾಯ್ತು, ಒಂದ್ ಕಡೆ ಪೊಲೀಸರಿಗೂ ಕೂಡ ಈ ಮಾಹಿತಿಯನ್ನ ನೀಡ್ತಾರೆ, ಆಸ್ಪತ್ರೆಗಳು ಅವರು ಕೂಡ ಈಗ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ. ಯಾಕಂದ್ರೆ ಯಾವುದೇ ಅನಾಹುತ ಆಗಬಾರ್ದು, ಇನ್ನು ಯಾವುದೇ ರೀತಿಯಿಂದ, ಯಾಕಂದ್ರೆ ಅಭಿಮಾನಿಗಳ ಬಳಗ ಹೆಚ್ಚಿರೋದ್ರಿಂದ ಅಭಿಮಾನಿಗಳು ಅಲ್ಲಿ ಬಂದು ಸೇರ್ತಾರೆ, ಇನ್ನೊಂದಷ್ಟು ಗಲಾಟೆಗಳಿಗೆ ಕಾರಣ ಆಗುತ್ತೆ, ಇನ್ನೊಂದಷ್ಟು ಪೇಷಂಟ್ಗಳಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಹೆಚ್ಚಿನ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈಗ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ವಿಕ್ರಮ್ ಆಸ್ಪತ್ರೆಯ ಮುಂಭಾಗ ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ಈಗ ಅವರ ಕುಟುಂಬಸ್ಥರು ಆಸ್ಪತ್ರೆಗೆ ತೆರಳುತ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಈ ಒಂದು ವಿಚಾರ ಅಂದ್ರೆ ಎಲ್ಲರೂ ಕೂಡ ಇವತ್ತು ಭಜರಂಗಿ 2 ಚಿತ್ರ ಏನು ರಿಲೀಸ್ ಆಗಿದೆ, ಈ ಚಿತ್ರವನ್ನ ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಅವರ ಕುಟುಂಬಸ್ಥರು. ಶಿವರಾಜ್ ಕುಮಾರ್ ಸೇರಿದಂತೆ ಎಲ್ಲಾ ಥಿಯೇಟರ್ಗಳಿಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ, ಅಭಿಮಾನಿಗಳ ಜೊತೆ ಇದ್ದಾರೆ, ಚಿತ್ರತಂಡದವರ ಜೊತೆ ಇದ್ದಾರೆ. ಹಾಗೇನೆ ಅವರ ಮಗಳು ಕೂಡ ಚಿತ್ರವನ್ನ ನೋಡೋದಕ್ಕೆ ಅಂತ ಹೇಳಿ ಥಿಯೇಟರ್ಗೆ ಬಂದಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಜೊತೆ ಬಂದಂತ ಸಂದರ್ಭದಲ್ಲಿ ಇಂಟರ್ವ್ಯೂಲ್ ಅಲ್ಲೇ ಈ ಮಾಹಿತಿ ಗೊತ್ತಾಗುತ್ತೆ. ಅಲ್ಲಿಂದಾನೆ ಅರ್ಧದಿಂದಲೇ ಮೂವಿಯನ್ನ ಅಲ್ಲಿ ಕಟ್ ಮಾಡಿ, ಅಂದ್ರೆ ಅವರು ಆ ಮೂವಿಯಿಂದಾನೆ ಎದ್ದು ಬಂದಾಗ ಮಾಹಿತಿ ಲಭ್ಯ ಆಗುತ್ತೆ. ಆ ನಂತರ ನೀವೀಗ ನೋಡ್ತಾ ಇರುವಂತಹ ದೃಶ್ಯ, ಇದು ವಿಕ್ರಮ್ ಆಸ್ಪತ್ರೆಗೆ ನಟ ಶಿವರಾಜ್ ಕುಮಾರ್ ಅವರ ಪುತ್ರಿ ಆಗಮಿಸ್ತಾ ಇರುವಂತಹ ದೃಶ್ಯ. ಒಂದ್ ರೀತಿಯಲ್ಲಿ ಎಲ್ಲರ ಅಲ್ಲಿ ಆತಂಕದ ವಾತಾವರಣ ಇದೆ, ಏನಾಗಿದೆ ಏನು ಅಂತ ಹೇಳಿ. ಇಮಿಡಿಯೇಟ್ ಆಗಿ ಮಾಹಿತಿ ಗೊತ್ತಾದ ತಕ್ಷಣವೇ ಅವರು ಅಲ್ಲಿಂದ ಥಿಯೇಟರ್ ನಿಂದ ಕೆಳಗೆ ಬಂದು ತಮ್ಮ ವೆಹಿಕಲ್ ಅಲ್ಲಿ ಆಸ್ಪತ್ರೆಯ ಕಡೆ ಹೊರಡ್ತಾರೆ. ಆಗ್ಲೇ ಗೊತ್ತಾಗಿದೆ ಏನೋ ಆಗಿದೆ ಅನ್ನುವಂಥದ್ದು. ಅವರಿಗೂ ಕೂಡ ಸರಿಯಾದಂತಹ ಮಾಹಿತಿ ಇರಲಿಲ್ಲ, ಏನಾಗಿದೆ ಸದ್ಯಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ತಿಳ್ಕೊಂಡು ವಿಕ್ರಮ್ ಆಸ್ಪತ್ರೆಗೆ ಅವರು ಕೂಡ ತೆರಳುತ್ತಾರೆ. ಈಗ ಎಲ್ಲರೂ ಕೂಡ ವಿಕ್ರಮ್ ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರೆ ಅವರ ಕುಟುಂಬಸ್ಥರು. ಈಗ ಅಭಿಮಾನಿಗಳಿಗೆ ಈಗಷ್ಟೇ ಮಾಹಿತಿ ಗೊತ್ತಾಗ್ತಾ ಇರೋದ್ರಿಂದ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ವಿಕ್ರಮ್ ಆಸ್ಪತ್ರೆ ಕಡೆಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಅದೇ ಕಾರಣಕ್ಕಾಗಿ ಈಗ ವಿಕ್ರಮ್ ಆಸ್ಪತ್ರೆಗೆ ಸಂಪೂರ್ಣವಾದಂತಹ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟ ನಂತರ ಆಸ್ಪತ್ರೆಯವರು, ಆಡಳಿತ ಮಂಡಳಿಯವರು ನೀಡಿರ್ತಾರೆ. ಯಾಕಂದ್ರೆ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು, ಪೇಷಂಟ್ಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸೂಪರ್ ಸ್ಟಾರ್ ಕೂಡ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಅಭಿಮಾನಿಗಳು ಬಂದು ಇಲ್ಲಿ ಇನ್ನೊಂದಷ್ಟು ಪೇಷಂಟ್ಗೆ ಪ್ರಾಬ್ಲಮ್ ಆಗುವಂಥದ್ದು, ಬೇರೆ ಬೇರೆ ರೋಗಿಗಳಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ, ಸಾಕಷ್ಟು ಅಲ್ಲಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಸಂಪೂರ್ಣವಾಗಿ ವಿಕ್ರಮ್ ಆಸ್ಪತ್ರೆ ಅಲ್ಲಿ ಪೊಲೀಸರಿಂದ ತುಂಬಿರೋದನ್ನ ನಾವು ನೋಡ್ತಾ ಇದೀವಿ. ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಯಾವುದೇ ರೀತಿಯಲ್ಲೂ ಆಸ್ಪತ್ರೆಯ ಒಳಗಡೆ ಯಾರು ಬರಬಾರ್ದು ಅನ್ನುವ ರೀತಿಯಲ್ಲಿ, ಅಂದ್ರೆ ಯಾರ್ಯಾರು ಪೇಷಂಟ್ ಕಡೆ ಇದ್ದಾರೋ ಅವ್ರಿಗೆ ಆಲ್ರೆಡಿ ಒಂದಷ್ಟು ಇದು ಕೊಟ್ಟಿರ್ತಾರೆ, ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ. ಸೊ ಎಲ್ಲರನ್ನ ಚೆಕ್ ಮಾಡಿ ಒಳಗೆ ಬಿಡುವಂತಹ ಪ್ರಯತ್ನಗಳು ಇನ್ನು ಆಗತ್ತೆ. ಈಗಾಗಲೇ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಈ ಒಂದು ವಿಷಯ ತಿಳಿದ ತಕ್ಷಣವೇ ಈಗ ಆಸ್ಪತ್ರೆಯ ಕಡೆಗೆ ಅನೇಕರು ಬರ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಈಗ ನಿರ್ಮಾಣ ಆಗಿದೆ, ಏನಾಯ್ತೋ ಏನು ಅಂತ ಹೇಳಿ ಆಸ್ಪತ್ರೆ ಕಡೆಗೆ ಆಗಮಿಸ್ತಾ ಇದ್ದಾರೆ ನಟ ಶಿವರಾಜ್ ಕುಮಾರ್ ಅವರ ಕುಟುಂಬಸ್ಥರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯವರು ಆಲ್ರೆಡಿ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಇನ್ನೊಂದು ಕಡೆ ಶಿವರಾಜ್ ಕುಮಾರ್ ಅವರ ಪುತ್ರಿ ಏನು ಸಿನಿಮಾ ನೋಡ್ತಾ ಇದ್ರು, ಅವರಿಗೂ ಕೂಡ ಮಾಹಿತಿ ಗೊತ್ತಾದ ತಕ್ಷಣವೇ ಆಗಮಿಸಿದ್ದಾರೆ. ಈಗಾಗಲೇ ಎಲ್ಲ ರೀತಿಯ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗ್ತದೆ. ಅವರ ಫ್ಯಾಮಿಲಿಗೆ ಬೇಕಾದ ಯಾರ್ಯಾರು ಬರ್ತಾ ಇದ್ದಾರೆ ಅವರನ್ನ ಒಳಬಿಡುವಂಥದ್ದು, ಪೇಷಂಟ್ಗೆ ಸಂಬಂಧಪಟ್ಟಂತೆ ಯಾರ್ಯಾರು ಬರ್ತಿದ್ದಾರೋ ಅವರನ್ನ ಒಳಬಿಡುವಂತಹ ಕೆಲಸ ಅಷ್ಟೇ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗಷ್ಟೇ ಮಾಹಿತಿ ಗೊತ್ತಾಗ್ತಾ ಇರೋದ್ರಿಂದ ಇನ್ನು ಅವರ ಅಭಿಮಾನಿಗಳು ಇನ್ನೂ ಬರ್ಬೇಕಷ್ಟೇ ಆಸ್ಪತ್ರೆ ಕಡೆ. ಸೊ ಆ ಬರುವಂತಹ ಚಾನ್ಸಸ್ ಕೂಡ ಇದೆ. ಅದೇ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ, ಬಂದೋಬಸ್ತನ್ನ ಮಾಡಲಾಗ್ತಾ ಇದೆ, ಬ್ಯಾರಿಕೇಡ್ಗಳನ್ನ ಹಾಕಿ ಯಾರು ಒಳ ಬರದ ರೀತಿಯಲ್ಲಿ, ಯಾವುದೇ ಅನಾಹುತ ಆಗದ ರೀತಿಯಲ್ಲಿ ಈಗ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ವಿಕ್ರಮ್ ಆಸ್ಪತ್ರೆ ಮುಂಭಾಗದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಪೇಷಂಟ್ ಕಡೆಯವರು ಬಂದ್ರೆ ಅವರನ್ನ ಒಳಗೆ ಬಿಡುವಂತಹ ಕೆಲಸ ಆಗುತ್ತೆ. ಇಲ್ಲದಿದ್ರೆ ಇನ್ನು ಯಾವುದೇ ಬೇರೆ ರೀತಿಯಾದಂತಹ ಗದ್ದಲಗಳಿಗೆ ಕಾರಣ ಆಗಬಹುದು. ಇನ್ನೊಂದು ರೀತಿಯಂತಹ ಅಭಿಮಾನಿಗಳು ಯಾವ ರೀತಿಯಂತಹ ಪ್ರತಿಕ್ರಿಯೆ ಕೊಡ್ತಾರೋ ಗೊತ್ತಾಗೋದಿಲ್ಲ, ಈ ಸಂದರ್ಭದಲ್ಲಿ ಏನ್ ಮಾಡ್ಕೊಳ್ತಾರೋ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗಲೇ ನಾವು ಆಸ್ಪತ್ರೆ ಮುಂಭಾಗದಲ್ಲಿ ನೋಡ್ತಾ ಇದೀವಿ, ಅನೇಕ ಜನ ಸೇರಿದ್ದಾರೆ ಆಲ್ರೆಡಿ. ಒಂದ್ ಕಡೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ, ಮತ್ತೊಂದು ಕಡೆ ಈಗಾಗಲೇ ಒಬ್ಬೊಬ್ಬರಿಗೆ ವಿಚಾರ ಗೊತ್ತಾದ ತಕ್ಷಣವೇ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಯಾರ್ಯಾರಿಗೆ ಸಂಬಂಧಪಟ್ಟಿದೆ ಆಸ್ಪತ್ರೆಯಲ್ಲಿ ಯಾರ್ಯಾರು ಪೇಷಂಟ್ಗಳಿದ್ದಾರೋ ಅವರ ಕುಟುಂಬಸ್ಥರಾಗಿರ್ಬೋದು, ಅಥವಾ ಈಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ಯಾರ್ಯಾರು ಆಗಮಿಸ್ತಾ ಇದ್ದಾರೋ ಅವರ ಫ್ಯಾಮಿಲಿಯವರಾಗಿರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಅವರನ್ನ ಮಾತ್ರ ಈಗ ನೋಡಿ ಒಳಗೆ ಬಿಡುವಂತಹ ಕೆಲಸವನ್ನ ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ.
ಒಂದ್ ರೀತಿಯಲ್ಲಿ ಇವತ್ತಿನ ದಿನ ಶಾಕಿಂಗ್ ವಿಚಾರ ಇದು ಎಲ್ರಿಗೂ ಕೂಡ. ಯಾಕಂದ್ರೆ ಎಲ್ಲರೂ ಕೂಡ ಶಿವರಾಜ್ ಕುಮಾರ್ ಅವರ ಭಜರಂಗಿ 2 ಚಿತ್ರ ಇವತ್ತು ರಿಲೀಸ್ ಆಗಿದೆ. ಆ ಒಂದು ಖುಷಿಯಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ, ಲಘು ಹೃದಯಾಘಾತ ಆಗಿದೆ. ಸೊ ಇದನ್ನ ಯಾರಿಗೂ ಕೂಡ ಒಂದು ರೀತಿಯಲ್ಲಿ ಏನಾಯ್ತೋ ಏನೋ ಅನ್ನುವಂತಹ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈಗ ಆಸ್ಪತ್ರೆ ಕಡೆ ಎಲ್ಲರೂ ಧಾವಿಸ್ತಾ ಇದ್ದಾರೆ. ನಟ ಶಿವರಾಜ್ ಕುಮಾರ್ ಅವರ ಪುತ್ರಿ ಬಂದ್ರು, ಹಾಗೆ ಅವರ ಇಡೀ ಕುಟುಂಬಸ್ಥರು ಈಗ ಆಸ್ಪತ್ರೆ ಕಡೆ ಬರ್ತಾ ಇದ್ದಾರೆ. ಹೆಚ್ಚಿನ ಭದ್ರತೆಯನ್ನ ಈಗ ಅಲ್ಲಿ ಒದಗಿಸಲಾಗ್ತಾ ಇದೆ. ವಿಕ್ರಮ್ ಆಸ್ಪತ್ರೆಯ ಮುಂಭಾಗದ ದೃಶ್ಯ ನೋಡ್ತಾ ಇದ್ವಿ. ಸಂಪೂರ್ಣವಾಗಿ ಈಗ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ. ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯ ಚಿಂತಾಜನಕ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಐಸಿಯುನಲ್ಲಿ ಈಗಾಗಲೇ ಚಿಕಿತ್ಸೆ ಮುಂದುವರೆದಿದೆ. ಅಲ್ಲಿ ತನಿಖೆ ಅಂತ ಆಗಿದೆ, ಅದು ಚಿಕಿತ್ಸೆ ಆಗಬೇಕು. ಆ ನಿರ್ದೇಶಕರು ನಿರ್ಮಾಪಕರು ಆಸ್ಪತ್ರೆಗೆ ಈಗ ಆಗಮಿಸ್ತಾ ಇದ್ದಾರೆ. ಅವರ ಆರೋಗ್ಯ ಸುಧಾರಿಸಲಿ ಅಂತ ನಾವು ಎಲ್ಲರೂ ಕೂಡ ದೇವರ ಹತ್ರ ಬೇಳ್ಕೊಳ್ಬೇಕು. ಈಗ ಯಾವುದೇ ರೀತಿಯಂತಹ ಅನಾಹುತ ಆಗಬಾರ್ದು. ಒಂದ್ ಕಡೆ ವೈದ್ಯರನ್ನ ನಾವು ದೇವರು ಅಂತ ಹೇಳ್ತೀವಿ, ಮತ್ತೊಂದ್ ಕಡೆ ನಿಜವಾದಂತಹ ದೇವರು ಈಗ ಯಾವುದೇ ರೀತಿಯಂತಹ ಸಮಸ್ಯೆ ಆಗದ ರೀತಿಯಲ್ಲಿ ಅವರನ್ನ ಕಾಪಾಡ್ಲಿ, ಅವರ ಆರೋಗ್ಯ ಸುಧಾರಿಸಲಿ ಅನ್ನೋದು ಎಲ್ಲರ ಈಗ ಈ ಸಂದರ್ಭದ ಒಂದು ಹಾರೈಕೆ. ತನ್ನ ಅಣ್ಣನ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಆ ಒಂದು ರಿಲೀಸ್ ಆದಂತಹ ಸಂದರ್ಭದಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯ ಹದಗೆಟ್ಟಿರುವುದು, ಲಘು ಹೃದಯಾಘಾತ ಆಗಿರುವುದು. ಈಗ ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯ ಚಿಂತಾಜನಕ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಐಸಿಯುನಲ್ಲಿ ಚಿಕಿತ್ಸೆ ಅವರಿಗೆ ಮುಂದುವರಿಸಲಾಗಿದೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಈಗ ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಐಸಿಯುಗೆ ಅವರನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಅವರಿಗೆ ಏನು ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಅವರಿಗೆ ಆಪರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಐಸಿಯುಗೆ ಅವರನ್ನು ಶಿಫ್ಟ್ ಮಾಡಲಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈಗಾಗಲೇ ಎಲ್ಲಾ ರೀತಿಯಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್, ನಿರ್ದೇಶಕರು, ನಿರ್ಮಾಪಕರು ಆಸ್ಪತ್ರೆಗೆ ಆಗಮಿಸ್ತಾ ಇದ್ದಾರೆ. ಯಾರಿಗಾದ್ರೂ ಸಹಜವೇ ಆತಂಕ ಆಗೇ ಆಗುತ್ತೆ, ಏನಾಯ್ತಪ್ಪ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಈಗ ಆಸ್ಪತ್ರೆಯ ಕಡೆ ಧಾವಿಸ್ತಾ ಇದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈಗ ಸದ್ಯದ ಮಟ್ಟಿಗೆ ಡಾಕ್ಟರ್ ಮಾಹಿತಿಯನ್ನ ಕೊಡುವವರೆಗೆ ಒಂದು ರೀತಿಯ ಆತಂಕ ಎಲ್ರಿಗೂ ಇದ್ದೇ ಇದೆ. ಏನಾಯ್ತು, ಏನು ಯಾವ ರೀತಿಯಂತಹ ಕಂಡೀಷನ್ ಇದೆ, ಏನಾಗಿತ್ತು, ಸಂಪೂರ್ಣವಾದ ಮಾಹಿತಿಯನ್ನ ನಟ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯ ಈಗ ಚಿಂತಾಜನಕ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ನಟ ರವಿಚಂದ್ರನ್ ಕೂಡ ಈಗ ಆಗಮಿಸಿದ್ದಾರೆ ಆಸ್ಪತ್ರೆಯ ಕಡೆಗೆ. ಈಗ ಒಬ್ಬೊಬ್ಬರೇ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ, ಧಾವಂತದಲ್ಲಿದ್ದಾರೆ. ಏನಾಯ್ತೋ ಏನೋ ಅನ್ನುವಂತಹ ಆತಂಕದಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಬ್ಬೊಬ್ಬರೇ ಆಸ್ಪತ್ರೆ ಕಡೆಗೆ ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈಗ ಎಲ್ಲರಿಗೂ ಆತಂಕದ ವಾತಾವರಣ. ಏನಾಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಗಂಭೀರವಾಗಿದೆ, ಚಿಂತಾಜನಕವಾಗಿದೆ ಅವರ ಸ್ಥಿತಿ ಅನ್ನೋದಷ್ಟೇ ಈಗ ಗೊತ್ತಿರುವಂತಹ ಮಾಹಿತಿ. ಆಸ್ಪತ್ರೆಯಲ್ಲಿ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಜಿಮ್ ಅಲ್ಲಿ ವರ್ಕೌಟ್ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ನಡೆದಿರೋದು. ವಿಕ್ರಮ್ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗಾಗಲೇ ಎಲ್ಲಾ ಕುಟುಂಬಸ್ಥರು, ನಿರ್ಮಾಪಕರು, ನಿರ್ದೇಶಕರಾಗಿರಬಹುದು ಎಲ್ಲರೂ ಕೂಡ ಈಗ ಆಸ್ಪತ್ರೆ ಕಡೆ ಧಾವಿಸ್ತಾ ಇದ್ದಾರೆ. ರವಿಚಂದ್ರನ್ ಕೂಡ ಈಗಾಗಲೇ ಇಮಿಡಿಯೇಟ್ ಆಗಿ ವಿಷಯ ತಿಳಿದ ತಕ್ಷಣವೇ ಆಸ್ಪತ್ರೆಗೆ ಈಗ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಹಿರಿಯ ವೈದ್ಯರು ಮತ್ತು ಕುಟುಂಬಸ್ಥರು ಈಗ ಆಸ್ಪತ್ರೆಯಲ್ಲಿ ಇದ್ದಾರೆ. ಹಾಗೆ ಸಾಕಷ್ಟು ಜನ ಈಗ ಬರ್ತಾ ಇದ್ದಾರೆ. ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಇನ್ನು ಇದಕ್ಕೆ ಎಲ್ಲದಕ್ಕೂ ಕೂಡ ಸಂಪೂರ್ಣವಾದ ಮಾಹಿತಿ ಬೇಕು, ಅಥವಾ ಎಲ್ಲದಕ್ಕೂ ಕೂಡ ಇಂತಹ ಒಂದು ಸ್ಪಷ್ಟನೆ ಬೇಕು ಅನ್ನೋದಾದ್ರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಎಲ್ಲರಿಗೂ ಆತಂಕ ಇದೆ, ಏನಾಯ್ತು ಏನು ಪುನೀತ್ ರಾಜ್ಕುಮಾರ್ ಅವರಿಗೆ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಬೇಗ ಚೇತರಿಸಿಕೊಳ್ಳಿ ಅಂತ ಹೇಳಿ ಅಭಿಮಾನಿಗಳು ಕೂಡ ಈಗಾಗಲೇ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ರೀತಿಯ ಆತಂಕದ ವಾತಾವರಣ ಇದು. ಎಲ್ಲರೂ ಸೇರ್ತಾ ಇದ್ದಾರೆ. ಈಗ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗ್ತಾ ಇದೆ ಆಸ್ಪತ್ರೆಯ ಮುಂಭಾಗ. ಇದನ್ನ ಪ್ಯಾನಿಕ್ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ, ಏನೋ ಆಗಿದೆ ಅನ್ನೋ ಕಾರಣಕ್ಕಾಗಿ ನಾವು ಹೇಳ್ತಾ ಇಲ್ಲ. ಅಲ್ಲಿನ ಸಿಚುವೇಶನ್ ಏನಿದೆ ಅದನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸಂಪೂರ್ಣವಾಗಿ ಪೊಲೀಸರಿಂದ ಈಗ ಆಸ್ಪತ್ರೆ ಸುತ್ತುವರೆದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕ ನಿರ್ಮಾಪಕರು, ನಿರ್ದೇಶಕರು, ಹಾಗೆ ನಟಿಯರು ಎಲ್ಲರೂ ಕೂಡ ಈಗ ಆಸ್ಪತ್ರೆ ಕಡೆ ಬರ್ತಿದ್ದಾರೆ. ಕುಟುಂಬಸ್ಥರು ಅವರ ಆಸ್ಪತ್ರೆ ಕಡೆ ಬರ್ತಾ ಇದ್ದಾರೆ. ವಿಕ್ರಮ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮತ್ತೊಂದು ಕಡೆ ಎಲ್ಲವೂ ಕೂಡ ಈಗ ಬಿಗಿ ಬಂದೋಬಸ್ತನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಪೊಲೀಸರು ಈಗ ಆಸ್ಪತ್ರೆಯಲ್ಲಿ ಕಂಟ್ರೋಲ್ ತಗೊಂಡಿದ್ದಾರೆ. ಅಂದ್ರೆ ಯಾರ್ಯಾರು ಬರ್ತಿದ್ದಾರೆ, ಏನು ಯಾವುದೇ ರೀತಿ ಅನಾಹುತ ಆಗದ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಆಲ್ರೆಡಿ ಅವರ ಅಭಿಮಾನಿಗಳಿಗೆ ವಿಷಯ ತಿಳಿದಿದೆ. ಅಭಿಮಾನಿಗಳು ಈಗ ಆಸ್ಪತ್ರೆಯ ಮುಂಭಾಗ ನೆರೆದಿದ್ದಾರೆ. ಅದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯ ಗಂಭೀರವಾಗಿದೆ. ಐಸಿಯುನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ.
ಯಾವುದೇ ಕಾರಣಕ್ಕೂ ಏನು ಆಗದೆ ಇರಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಈಗ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ವೈದ್ಯರು ತಮ್ಮ ಕರ್ತವ್ಯವನ್ನ ಈಗ ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಈಗ ಸಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಸ್ಟಾರ್ ಅಂತ ಬಂದ ತಕ್ಷಣ ಏನಾದ್ರೂ ಹೆಚ್ಚು ಕಡಿಮೆ ಅವರ ಆರೋಗ್ಯದಲ್ಲಿ ಆದ್ರೂ ಕೂಡ ಅನೇಕರು ಬಂದು ಅಲ್ಲಿ ಆಸ್ಪತ್ರೆಯಲ್ಲಿ ಅವರನ್ನ ಭೇಟಿ ಮಾಡೋದು, ಅಂದ್ರೆ ಭೇಟಿ ಮಾಡೋದು ಮೀನ್ಸ್ ಅವರ ಕುಟುಂಬಸ್ಥರಿಗೆ ಒಂದು ರೀತಿಯಲ್ಲಿ ಏನಾಗಿದೆ ಏನೋ ಅಂತ ಮಾಹಿತಿಯನ್ನ ಪಡ್ಕೊಳ್ಳೋದು ಸಹಜವಾಗಿರುತ್ತೆ. ಅಂತಹ ವಿಚಾರನ ಇದು ನಿಜವಾಗ್ಲೂ ಕೂಡ ಎಲ್ಲರಲ್ಲೂ ಒಂದು ರೀತಿಯ ಆತಂಕ ಮನೆ ಮಾಡಿರೋದನ್ನ ನಾವು ನೋಡ್ತಾ ಇದೀವಿ. ಏನಾಗಿದೆ ಸದ್ಯದ ಮಟ್ಟಿಗೆ, ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಏನಾಗ್ತಾ ಇದೆ ಸದ್ಯದಲ್ಲಿನ ಸಿಚುವೇಶನ್ ಏನು? ಎಸ್ ನಮಿತಾ ಜೈನ್, ಈಗ ವಿಕ್ರಮ್ ಆಸ್ಪತ್ರೆ ಬಳಿ ಬಿಗುವಿನ ವಾತಾವರಣ ಇದೆ, ಜೊತೆಗೆ ಆತಂಕದ ವಾತಾವರಣ ಕೂಡ ಇರುವಂತದ್ದು. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ವಿಕ್ರಮ್ ಆಸ್ಪತ್ರೆ ಬಳಿ ಜೋಡಾಯಿಸ್ತಾ ಇದ್ದಾರೆ. ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ. ಎಲ್ಲ ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ವಿಕ್ರಮ್ ಆಸ್ಪತ್ರೆ ರಸ್ತೆ ಸಂಪೂರ್ಣವಾಗಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತದ್ದು. ಈಗ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯದ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇರುವಂತದ್ದು. ಜೊತೆಗೆ ಅವರ ಕುಟುಂಬಸ್ಥರು, ಹಿತೈಷಿಗಳು ಎಲ್ಲರೂ ಕೂಡ ಒಬ್ಬೊಬ್ಬರೇ ಈಗ ಇಲ್ಲಿ ಬರ್ತಾ ಇರುವಂತದ್ದು. ಜೊತೆಗೆ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಕ್ರಮ್ ಆಸ್ಪತ್ರೆಯ ಮುಂಭಾಗದ ಪರಿಸ್ಥಿತಿ ಈಗಾಗಲೇ ರವಿಚಂದ್ರನ್ ಆಗಿರ್ಬೋದು, ಮತ್ತೆ ಅವರ ಕುಟುಂಬಸ್ಥರು, ನಿರ್ಮಾಪಕರಾಗಿರೋ ಜಯಣ್ಣ ಅವರಾಗಿರ್ಬೋದು ಎಲ್ಲ ಕೂಡ ಬರ್ತಾ ಇದೆ. ಜೊತೆಗೆ ಎಲ್ಲರೂ ಕೂಡ ಒಂದು ಆತಂಕದಲ್ಲಿ ಇರ್ತಾ ಇರುವಂತದ್ದು. ಎಲ್ಲ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಇಷ್ಟೊಂದು ದೊಡ್ಡ ಈ ತರ ಅಭಿಮಾನಿಗಳೆಲ್ಲ ಕೂಡ ಮುಂದೆ ನೋಡಬಹುದು. ಎಲ್ಲ ಆ ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನೆಚ್ಚಿನ ನಟನ ಒಂದು ಪರಿಸ್ಥಿತಿ ಈ ತರ ಆಗಿರೋದಕ್ಕೆ ಅವರು ಕೂಡ ಆತಂಕನ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ಟ್ರಾಫಿಕ್ ಒಂದು ಮುಖ್ಯಸ್ಥರಾಗಿರುವಂತಹ ರವಿಕಾಂತ ಗೌಡ್ರ ಆಗಿರ್ಬೋದು, ಮತ್ತೆ ಹಿರಿಯ ಪೊಲೀಸ್ ಸೋಮೇಂದ್ರ ಮುಖರ್ಜಿ ಮತ್ತೆ ಮುರುಗನ್ ಎಲ್ಲರೂ ಕೂಡ ಹಿರಿಯ ಅಧಿಕಾರಿಗಳನ್ನು ಕೂಡ ಇಲ್ಲಿಗೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಈಗ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಅವರ ಆಡಳಿತ ಮಂಡಳಿ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರ ಆರೋಗ್ಯದ ಪರಿಸ್ಥಿತಿ ಈಗ ಹೇಗಿದೆ, ಮತ್ತೆ ಕಂಡೀಷನ್ ಹೇಗಿದೆ, ಮತ್ತೆ ಜೊತೆಗೆ ಟ್ರೀಟ್ಮೆಂಟ್ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅವರ ಪುನೀತ್ ರಾಜ್ಕುಮಾರ್ ಮಗಳು ಕೂಡ ಸಿನಿಮಾಗೋಸ್ಕರ ಹೋಗಿದ್ರು. ಅಂದ್ರೆ ಇವತ್ತು ಶಿವರಾಜ್ ಕುಮಾರ್ ಅವರ ಸಿನಿಮಾ ಒಂದು ಬಿಡುಗಡೆ ಇತ್ತು. ಆದ್ರೆ ಬಜರಂಗಿ ಟು ನಿಮ್ಮ ದಿನದಂದೇ ಇವತ್ತೇ ಈ ರೀತಿಯ ಒಂದು ಆತಂಕ ಏನ್ ಮಾಡ್ಕೊಂಡು ಎಲ್ಲರೂ ಕೂಡ ಒಂದು ಆತಂಕ ಇರುವಂತದ್ದು. ಸದ್ಯ ಅವರ ಕುಟುಂಬಸ್ಥರಿಗೆ ನೋಡಬಹುದು. ಏನು ರಾಘವೇಂದ್ರ ರಾಜ್ಕುಮಾರ್ ಅವರ ಪತ್ನಿ ಅವರು ಕೂಡ ಕಣ್ಣೀರನ್ನ ಹಾಕಿ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಾವಳಿ ನಾನು ನೋಡಬಹುದು. ಸದ್ಯ ಈಗ ಎಲ್ಲರೂ ಕೂಡ ಜೊತೆಗೆ ಇಲ್ಲ ಆತಂಕದ ಒಂದು ಪರಿಸ್ಥಿತಿ, ಇಲ್ಲಿ ಒಂದು ಮನೆಯ ಒಂದು ಆತಂಕದ ಪರಿಸ್ಥಿತಿ ಇದೆ. ಜೊತೆಗೆ ಎಲ್ಲ ಅವರ ಅಭಿಮಾನಿಗಳು ಒಬ್ಬೊಬ್ಬರೇ ಈಗ ಬರ್ತಾ ಇರುವಂತದ್ದೇ. ಜೊತೆಗೆ ಆರೋಗ್ಯದ ಇಲ್ಲೂ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಎಲ್ಲರೂ ಕೂಡ ಬೆಂಬಲಿಗರೆಲ್ಲರೂ ಕೂಡ ಒಬ್ಬರೇ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಹಿರಿಯ ಒಂದು ಪೊಲೀಸ್ ಅಧಿಕಾರಿಗಳ ಒಂದು ನೋಡಬಹುದು ಅಭಿಮಾನಿಗಳೆಲ್ಲರೂ ಕೂಡ ಆಸ್ಪತ್ರೆ ಬಳಿ ಜಮಾವಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಆಸ್ಪತ್ರೆ ಅಂದ್ರೆ ನೋಡಬಹುದು ಆಸ್ಪತ್ರೆ ಮುಂಭಾಗದ ರಸ್ತೆ ಸಂಪೂರ್ಣವಾಗಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಸಂಪೂರ್ಣವಾಗಿ ಎಲ್ಲ ಕೂಡ ಹಗ್ಗಗಳನ್ನ ಹಾಕಿ ರಸ್ತೆ ಆ ಕಡೆ ಮತ್ತೆ ಈ ಕಡೆ ಎರಡೂ ಬದಿಯಲ್ಲಿ ಅವರು ಹಾಕಿದ್ದಾರೆ. ಯಾಕಂದ್ರೆ ಅಭಿಮಾನಿಗಳು ಈ ರೀತಿ ನೆಚ್ಚಿನ ನಟನಿಗೆ ಈ ರೀತಿ ಆಸ್ಪತ್ರೆ ಬಳಿ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಜಮಾವಣೆ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಹೀಗಾಗಿ ಮುಂದೆ ಲಾಂಡ್ ಆರ್ಡರ್ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ಪೊಲೀಸರೆಲ್ಲ ಕೂಡ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತದ್ದು. ಎಲ್ಲರಲ್ಲೂ ಕೂಡ ಮಟ್ಟದಲ್ಲಿ ಈಗ ಪೊಲೀಸರ ಆಯೋಜನೆ ಆಗ್ತಾ ಇದೆ ಅನ್ನೋದಾದ್ರೆ ಒಂದು ರೀತಿಯಂತಹ ಆತಂಕದ ವಾತಾವರಣ, ಆತಂಕವೇ ನಿರ್ಮಾಣ ಆಗುತ್ತಿಲ್ಲ ಯಾರಿಗಾದ್ರೂ ಅಂತ ಹೇಳಿ. ಏನ ಆಗಿರಬಹುದು, ಎಷ್ಟು ಹೊತ್ತಿಗೆ ಈಗ ಮಾಹಿತಿ ಕೊಡ್ತಾರೆ? ಎಲ್ಲರೂ ಕೂಡ ಈಗ ಆತಂಕದಿಂದ ಬರ್ತಿದ್ದಾರೆ. ನೋಡಬಹುದು ಈಗ ದೃಶ್ಯಾವಳಿಯಲ್ಲಿ ಯಶ್ ಆಗಿರ್ಬೋದು, ಈಗ ಎಸ್ ನಮಿತಾ ಜೈನ್, ಈಗ ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಮತ್ತೆ ಯಶ್ ಈಗ ಓಡೋಡಿ ಬರ್ತಾ ಇರುವಂತಹ ದೃಶ್ಯಾವಳಿ ನೋಡಬಹುದು. ರಾಕ್ಲೈನ್ ವೆಂಕಟೇಶ್ ನಿರ್ಮಾಪಕರಾಗಿರ್ಬೋದು ಅವರೆಲ್ಲರೂ ಕೂಡ ಆತಂಕದಲ್ಲೇ ಓಡೋಡಿ ಬರ್ತಾ ಇದ್ದಾರೆ. ಈಗ ಸದ್ಯ ಏನು ಸಬ್ಬಟ್ಟಿ ಮನೆಯಲ್ಲಷ್ಟೇ ಬಜರಂಗಿ ಟೂರ್ ಬಂದಿದ್ರು ಎಲ್ಲ ಕೂಡ ಯಶ್ ಆಗಿರ್ಬೋದು, ಮತ್ತೆ ಎಲ್ಲರೂ ಕೂಡ ರಾಕ್ಲೈನ್ ವೆಂಕಟೇಶ್ವರ ಆಗಿರ್ಬೋದು ಈಗ ಆಸ್ಪತ್ರೆ ಬಳಿ ಈಗ ದೌಡಾಯಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಆತಂಕ ಇದೆ, ಏನು ಈ ಘಟನೆ ಏನಾಗಿದೆ ಏನನ್ನೋದು ಕೂಡ ಅವ್ರಿಗೂ ಕೂಡ ಕ್ಲಾರಿಫೈ ಇಲ್ಲ. ಹೀಗಾಗಿ ಸದ್ಯ ಎಲ್ಲರೂ ಕೂಡ ಈಗ ಹಿರಿಯ ನಟರೆಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇರುವಂತದ್ದು. ಈಗ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳ ಏನು ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಮ್ಯಾನೇಜ್ಮೆಂಟ್ ಜೊತೆ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಏನಾಗಿದೆ, ಏನ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಆಯ್ತು, ಬೆಳಿಗ್ಗೆ ಈ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಈ ತರ ಆಗೋ ಪ್ರಾಬ್ಲಮ್ ಏನಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂತಾ ಇರುವಂತದ್ದು. ಒಟ್ಟಿನಲ್ಲಿ ಎಲ್ಲರಲ್ಲೂ ಕೂಡ ಒಂದು ಆತಂಕ ಇದೆ. ಒಟ್ಟಿನಲ್ಲಿ ಈಗ ಎಲ್ಲ ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಹಿರಿಯ ನಟರೆಲ್ಲರೂ ಕೂಡ ಒಬ್ಬೊಬ್ಬರೇ ಈಗ ಆಸ್ಪತ್ರೆ ಬಳಿ ದೌಡಾಯಿಸ್ತಾ ಇದ್ದಾರೆ. ಈಗ ನಟ ಯಶ್ ಆಗಿರ್ಬೋದು, ಮತ್ತೆ ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ರವಿಚಂದ್ರನ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅವರ ಫ್ಯಾಮಿಲಿ ಹಿತೈಷಿಗಳು ಎಲ್ಲರೂ ಕೂಡ ಆತಂಕದಲ್ಲೇ ಬರ್ತಾ ಇದ್ದಾರೆ. ಸದ್ಯ ಈಗ ಏನು ಮುಖ್ಯಮಂತ್ರಿಗಳ ಕಾನ್ವೆ ಬಂದಿರೋ ತರ ಕಾಣಿಸ್ತಾ ಇರುವಂತದ್ದು. ಈಗ ಸದ್ಯ ಮುಖ್ಯಮಂತ್ರಿಗಳು ಕೂಡ ಈಗ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಅಂದ್ರೆ ಇದೆಲ್ಲ ಕೂಡ ಆರೋಗ್ಯದ ಸ್ಥಿತಿ ತೀರಾ ಗಂಭೀರದ ಹಿನ್ನೆಲೆ ಪಡ್ಕೊಂಡ ಹಿನ್ನೆಲೆಯಲ್ಲಿ ಈಗಷ್ಟೇ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಸ್ಥಳಕ್ಕೆ ದೌಡಾಯಿಸ್ತಾ ಇರುವಂತದ್ದು. ಇದೆಲ್ಲ ಪರಿಸ್ಥಿತಿಗಳ ಬೆಳವಣಿಗೆಗಳನ್ನು ನೋಡೋದಾದ್ರೆ ಎಲ್ಲರೂ ಕೂಡ ಸಾಕಷ್ಟು ಆತಂಕ ಉಂಟು ಮಾಡ್ತಾ ಇದೆ. ಈಗ ಏಕಾಏಕಿ ಮುಖ್ಯಮಂತ್ರಿಗಳೇ ಈಗ ಆಸ್ಪತ್ರೆ ಬಳಿ ಬಂದ್ರು
ಈಗ ಸಾಕಷ್ಟು ಒಂದು ಆತಂಕ ಇರುವಂತದ್ದು. ಈಗ ಪೊಲೀಸರು ಈ ಬಗ್ಗೆ ಈಗ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಆಸ್ಪತ್ರೆಯ ಮಂಡಳಿ ಈ ಬಗ್ಗೆ ಸ್ಪಷ್ಟಪಡಿಸುವಂತಹ ಸಾಧ್ಯತೆ ಅಂದ್ರೆ ಈ ಒಂದು ಬೆಳವಣಿಗೆ ನೋಡೋದಾದ್ರೆ ಆರೋಗ್ಯದ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ. ಪುನೀತ್ ರಾಜ್ಕುಮಾರ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಈಗ ಸದ್ಯ ನೋಡಬಹುದು ಎಲ್ಲ ಕೂಡ ನೋಡಬಹುದು ಎಲ್ಲ ಪೊಲೀಸ್ ಎಲ್ಲ ಅವರ ಶಿವರಾಜ್ ಕುಮಾರ್ ಅವರ ಈಗ ಸದ್ಯ ಅವರ ಕುಟುಂಬಸ್ಥರು ಶಿವರಾಜ್ ಕುಮಾರ್ ಕೂಡ ಬರ್ತಾ ಇದ್ದಾರೆ ಆತಂಕದಲ್ಲಿ. ಶಿವರಾಜ್ ಕುಮಾರ್ ಓಡೋಡಿ ಬರ್ತಾ ಇರುವಂತದ್ದು, ಗೀತಾ ಶಿವರಾಜ್ ಕುಮಾರ್ ಕೂಡ ಬರ್ತಾ ಇದ್ದಾರೆ, ಅವರಲ್ಲೂ ಕೂಡ ಆತಂಕ ಇದೆ. ಜೊತೆಗೆ ಸದ್ಯ ಈಗ ಎಲ್ಲ ಹಿರಿಯ ನಟರು ಆಗಿರ್ಬೋದು, ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಎಲ್ಲ ಒಂದು ನಟರು ಅವರ ಸಹೋದರು ಇವತ್ತು ಬಜರಂಗಿ 2 ಸಿನಿಮಾ ಆಯಿತು, ಈ ಒಂದು ಖುಷಿಯಲ್ಲಿದ್ರು. ಆದ್ರೆ ಈಗ ಶಿವರಾಜ್ ಕುಮಾರ್ ಮನೆಯಿಂದ ನೇರವಾಗಿ ಈಗ ಇಲ್ಲಿಗೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಮನೆ ತಟೆಕ್ ಪಾರ್ಕ್ನವರ ನಿವಾಸದಿಂದ ನೇರವಾಗಿ ಈಗ ಆಸ್ಪತ್ರೆ ಬಳಿ ಬರ್ತಾ ಇರುವಂತದ್ದು. ಅವರ ಎಲ್ಲರಲ್ಲೂ ಕೂಡ ಸಾಕಷ್ಟು ಆತಂಕ ಇದೆ. ಸದ್ಯ ಈಗ ಕುಟುಂಬಸ್ಥರಲ್ಲಿ ಏನಾಯ್ತು, ಏನ್ ಪ್ರಾಬ್ಲಮ್ ಆಯ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಫೈ ಆಗ್ತಾ ಇಲ್ಲ. ಸದ್ಯ ಪೊಲೀಸರು ಎಲ್ಲರನ್ನು ತಮ್ಮ ಸ್ಪರ್ಧೆಗೆ ತೆಗೆದುಕೊಂಡಿದ್ದಾರೆ. ಹೆಚ್ಚು ಜಮಾವಣೆ ಹಿನ್ನೆಲೆಯಲ್ಲಿ ಪೊಲೀಸರು ತಮ್ಮ ಸ್ಪರ್ಧೆಗೆ ತೆಗೆದುಕೊಂಡು ಈಗ ಮಾಡ್ತಾ ಇರುವಂತದ್ದು. ಈಗಾಗಲೇ ಶಿವರಾಮೇಗೌಡರು ಆಗಿರ್ಬೋದು, ಮಾಜಿ ಸಂಸದರು ಶಿವರಾಮೇಗೌಡರು ಕೂಡ ಈಗ ಸದ್ಯ ಒಬ್ಬೊಬ್ಬರೇ ಬರ್ತಾ ಇರುವಂತದ್ದು. ಸದ್ಯ ಈಗ ಇನ್ನು ಜಾಸ್ತಿ ಎಲ್ಲರೂ ಕೂಡ ಸಿಎಂ ಆಗಿರ್ಬೋದು ಮತ್ತೆ ಎಲ್ಲರೂ ಕೂಡ ಆಗಮಿಸ್ತಾ ಬಂದಿದ್ದಾರೆ. ಈಗ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಗಂಭೀರ ಆಗಿದೆ ಅಂತಾನೆ ಅನ್ಸುತ್ತೆ ಅಂತ ಹೇಳಿ. ಇನ್ನೊಂದ್ ಕಡೆ ಈಗ ಶಿವರಾಜ್ ಕುಮಾರ್ ಅವರ ಮುಖದಲ್ಲೇ ಒಂದು ಅಳುವಿನ ಒಂದು ಭಾವನೆ ಕಾಣಿಸ್ತಾ ಇತ್ತು. ಈಗ ಏನು ಮಾತನಾಡೋ ಸಿಚುವೇಶನ್ ಇತ್ತು. ಹೌದು 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 ಎಸ್ ನವಿತಾ ಜೈನ್ ಅಂದ್ರೆ ಈಗ ಎಲ್ಲರೂ ಕೂಡ ಆತಂಕದಲ್ಲಿರುವಂತದ್ದು. ಅಂದ್ರೆ ಈಗ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಮತ್ತೆ ಶಿವರಾಜ್ ಕುಮಾರ್ ಎಲ್ಲರೂ ಕೂಡ ಕಣ್ಣೀರನ್ನ ಹಾಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈಗ ಖುದ್ದಾಗಿ ಸಿಎಂ ಅವರು ಕೂಡ ಕಾನ್ವೆ ಮೂಲಕ ಇಲ್ಲಿ ಬಂದಿರುವಂತದ್ದು ಇನ್ನಷ್ಟು ಆತಂಕ ಎಡೆ ಮಾಡಿಕೊಟ್ಟಿದೆ. ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದು, ಕಂಡೀಷನ್ ಹೇಗಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಆರೋಗ್ಯದ ಸ್ಥಿತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಗಂಭೀರವಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಆದ್ರೆ ಈಗ ಆಡಳಿತ ಮಂಡಳಿ ಇದರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕಾಗುತ್ತೆ. ಜೊತೆಗೆ ಇನ್ನೂ ಕೂಡ ಅಭಿಮಾನಿಗಳು ಆಗಿರ್ಬೋದು ಮತ್ತೆ ಇನ್ನೂ ಕೂಡ ನಟ ನಟಿಯರಾಗಿರ್ಬೋದು ಮತ್ತೆ ಎಲ್ಲ ಪ್ರೊಡ್ಯೂಸರ್ಸ್, ಚಿತ್ರರಂಗ ಅನೇಕ ಕನ್ನಡ ಚಿತ್ರರಂಗ ತಂಡದ ಅನೇಕ ಕಲಾವಿದರೆಲ್ಲೂ ಕೂಡ ಇಲ್ಲಿಗೆ ಆಗಮಿಸುವ ಸಾಧ್ಯತೆಯಲ್ಲಿ ತಮ್ಮ ಸುಪರ್ದಿಗೆ ಈಗ ಪೊಲೀಸರು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಲಾ ಅಂಡ್ ಆರ್ಡರ್ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ನಿಟ್ಟಿನಲ್ಲಿ ಎಲ್ಲ ತಮ್ಮ ಕಂಟ್ರೋಲ್ ತಗೊಂಡಿದ್ದಾರೆ. ಹೀಗಾಗಿ ಖುದ್ದಾಗಿ ಸಿಎಂ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಈಗ ಪೊಲೀಸ್ ಅಧಿಕಾರಿಗಳ ಜೊತೆ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದಲ್ಲದೆ ಆಸ್ಪತ್ರೆ ಆಡಳಿತ ಮಂಡಳಿ ಬಳಿ ಕೂಡ ಒಂದು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಏನ್ ಕಂಡೀಷನ್, ಹೆಲ್ತ್ ಕಂಡೀಷನ್ ಈಗ ಹೇಗಿದೆ ಮತ್ತೆ ಟ್ರೀಟ್ಮೆಂಟ್ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈಗ ರಿಪೋರ್ಟ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು. ಆದ್ರೆ ಇವೆಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಈಗ ಸಾಕಷ್ಟು ಒಂದು ಆತಂಕವನ್ನ ಉಂಟು ಮಾಡಿರುವಂತದ್ದು. ನವಿತಾ ಜೈನ್, ಗಂಗಾಧರ್, ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಆಗಮಿಸಿದ್ದಾರೆ. ಈಗ ಡಿಸಿಪಿ ಆಗಿರ್ಬೋದು, ಸೌಮೇನ್ ಮುಖರ್ಜಿ ಅವರು ಆಗಮಿಸಿದ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಈಗ ಅವರನ್ನ ಸರಿ ಮಾಡುವುದಂದ್ರೆ, ಯಾಕಂದ್ರೆ ಈಗ ತುಂಬಾ ದೊಡ್ಡ ಮಟ್ಟದ ಏನಾದ್ರೂ ಆದ್ರೆ ದೊಡ್ಡ ಮಟ್ಟದ ಗಲಾಟೆ ಆಗುವ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ. ಸೊ ಏನ್ ಅನ್ಸುತ್ತೆ ಅಲ್ಲಿನ ಸಿಚುವೇಶನ್ ನೋಡಿದ್ರೆ ಎಲ್ಲರ ಮುಖದಲ್ಲೂ ಕೂಡ ಆತಂಕ ಇದೆ. ಅಟ್ಲೀಸ್ಟ್ ಒಬ್ಬರಾದ್ರೂ ಮಾತಾಡಿದ್ರೆ ಅಥವಾ ಏನಾದ್ರೂ ಹೇಳಿದ್ರೆ ಎಲ್ರಿಗೂ ಒಂದು ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯ ನಿರಾಳತೆ ಇರುತ್ತೆ ಈಗ ಅಂತ. ಹೌದು, ಖಂಡಿತವಾಗಿಯೂ ನವಿತಾ ಜೈನ್, ಇಡೀ ಕರ್ನಾಟಕದ ಎಲ್ಲ ಅಭಿಮಾನಿಗಳು ಮತ್ತೆ ಅವರ ಕುಟುಂಬಸ್ಥರಲ್ಲೆಲ್ಲ ಕೂಡ ಸಾಕಷ್ಟು ಒಂದು ಆತಂಕ ಇದೆ. ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡಬೇಕಾಗುತ್ತೆ. ಆದ್ರೆ ಇನ್ನೂ ಕೂಡ ಆಸ್ಪತ್ರೆ ಆಡಳಿತ ಮಂಡಳಿ ಆಗಿರ್ಬೋದು, ಅವರ ಕುಟುಂಬಸ್ಥರು ಯಾರು ಕೂಡ ಮಾತಾಡ್ತಾ ಇಲ್ಲ. ಜೊತೆಗೆ ಈಗಾಗಲೇ ಯಾರ್ಯಾರು ಬಂದಿದ್ರು ಇಲ್ಲಿ ಆಸ್ಪತ್ರೆಗೆ ಯಾರು ಬಂದಿದ್ರು ಅವರಿಂದಲೂ ಕೂಡ ಇನ್ನೂ ಸ್ಪಷ್ಟತೆ ಕೊಡ್ತಾ ಇಲ್ಲ. ಎಲ್ಲ ಕೂಡ ಆತಂಕದಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಸಾಕಷ್ಟು ಒಂದು ಗಂಭೀರತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರ ಹೆಲ್ತ್ ಕಂಡೀಷನ್ ಸೀರಿಯಸ್ ಆಗಿರೋದ್ರಿಂದ ಅವರಿಗೆ ಟ್ರೀಟ್ಮೆಂಟ್ ಕೂಡ ಮುಂದುವರೆದಿದೆ. ಆದ್ರೆ ಏನ್ ಮತ್ತೆ ಬೆಳಗ್ಗೆ ಏನಾಯ್ತು ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ದಿಢೀರ್ ಈ ತರ ಏರುಪೇರಾಗಿದ್ದು ಏಕೆ ಅನ್ನೋದ್ರ ಬಗ್ಗೆ ಅವರ ಕುಟುಂಬಸ್ಥರೇ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಆದ್ರೆ ಸದ್ಯ ಈಗ ಅವರೆಲ್ಲ ಕುಟುಂಬಸ್ಥರ ಆತಂಕದಲ್ಲಿ ಯಾರು ಕೂಡ ಮಾತಾಡ್ತಾ ಇಲ್ಲ. ಜೊತೆಗೆ ಪುನೀತ್ ರಾಜ್ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಎಲ್ಲ ಕೂಡ ಈಗ ಬಂದ್ರು. ಖುದ್ದಾಗಿ ಸಿಎಂ ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಈಗ ಸಿಎಂ ಹೊರಗಡೆ ಬಂದ ಬಳಿಕ ಇದ್ರ ಬಗ್ಗೆ ಒಂದು ಮಾತನಾಡುವಂತಹ ಸಾಧ್ಯತೆಗಳಿದಾವೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಇದ್ರ ಬಗ್ಗೆ ಕ್ಲಾರಿಫೈನ ಕೊಡಬೇಕಾಗುತ್ತೆ. ಯಾಕಂದ್ರೆ ಏನಾದ್ರೂ ಸಮಸ್ಯೆಗಳಾದಂತಹ ದಿನದಲ್ಲಿ ಇಮಿಡಿಯೇಟ್ಲಿ ಆಗಿ ಅವರು ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ಕೊಡೋದ್ರಿಂದ ಎಲ್ಲರಿಗೂ ಕೂಡ ಆತಂಕ ಏನಿದೆ ಅದು ಕಡಿಮೆ ಆಗುವಂತದ್ದು. ಸದ್ಯ ಈಗ ಎಲ್ಲರಲ್ಲೂ ಕೂಡ ಒಂದು ಆತಂಕ ಇದೆ. ಎಲ್ಲರಲ್ಲೂ ಕೂಡ ಏನಾಗಿದೆ ಅನ್ನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೋ ಹಿನ್ನೆಲೆಯಲ್ಲಿ ಎಲ್ಲ ಒಬ್ಬೊಬ್ಬರೇ ಈಗ ನೋಡಿ ಟೋಯಿಂಗ್ ವೆಹಿಕಲ್ ನೋಡಬಹುದು. ಈಗ ಇಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆದ ಹಿನ್ನೆಲೆಯಲ್ಲಿ ತಮ್ಮ ಸಪರ್ದಿಗೆ ತೆಗೆದುಕೊಂಡಿದ್ದಾರೆ. ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಜನರಲ್ಲೂ ಕೂಡ ಸಾಕಷ್ಟು ಜನ ಜಮಾವಣೆ ಆಗ್ತಾ ಇದ್ದಾರೆ. ಹೀಗಾಗಿ ಕಾರ್ಯಕರ್ತೆಲ್ಲ ಜಮಾವಣೆ ಆಗ್ತಾ ಹಿನ್ನೆಲೆಯಲ್ಲಿ ಇಡೀ ಒಂದು ರಸ್ತೆಯನ್ನ ತಮ್ಮ ತುಪರ್ದಿಗೆ ತೆಗೆದುಕೊಂಡಿರುವಂತದ್ದು. ಆಸ್ಪತ್ರೆಯ ಮುಂಭಾಗದ ಒಂದು ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ನಮ್ಮ ಕ್ಯಾಮರಾಮನ್ ಶ್ರೀನಿವಾಸ್ ಮಾಡ್ತಾರೆ. ಬಂದಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ಗಂಗಾಧರ್? ಹೌದೌದು ನವಿತಾ ಜೈನ್, ಅಂದ್ರೆ ಈಗ ಇಲ್ಲಿ ಸುತ್ತಮುತ್ತ ಬೆಂಗಳೂರಿನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಆಸ್ಪತ್ರೆ ಬಳಿ ಅವರ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅವರ ಹಿತೈಷಿಗಳು ಮತ್ತೆ ಅವರ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಇದ್ದಂತವ್ರು ಎಲ್ಲ ಕೂಡ ನಟರಾಗಿರ್ಬೋದು ಎಲ್ಲ ಕೂಡ ಈಗ ಆಸ್ಪತ್ರೆ ಬಳಿ ಬಂದಿರುವಂತದ್ದು. ಆದ್ರೆ ಆರೋಗ್ಯದ ಸ್ಥಿತಿ ಗಂಭೀರ ಪಡ್ಕೊಂಡ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಂದು ಆತಂಕ ಇದೆ. ಖುದ್ದಾಗಿ ಈಗ ಸಿಎಂ ಕೂಡ ಆಸ್ಪತ್ರೆಗೆ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಆಸ್ಪತ್ರೆ ಬಳಿ ಒಂದು ಅವ್ರ ಹತ್ರ ಬಳಿ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡಬಹುದು ದೃಶ್ಯಾವಳಿಯಲ್ಲಿ ಎಲ್ಲ ಕೂಡ ಅವರ ಅಭಿಮಾನಿ ಬಳಗ ಆಗಿರ್ಬೋದು ಮತ್ತೆ ಇಲ್ಲಿ ಸುತ್ತಮುತ್ತಲಿನ ಎಲ್ಲರೂ ಕೂಡ ಈ ರೀತಿ ಪುನೀತ್ ರಾಜ್ಕುಮಾರ್ ಈ ತರ
ಆಗಿದೆ ಅನ್ನೋದ್ರಿಂದ ಅಂದ್ರೆ ಅವರಿಗೆ ಹೃದಯಘಾತ ಆಗಿತ್ತು ಅನ್ನೋ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಎಲ್ಲ ಅಭಿಮಾನಿಗಳು ಜಮಾವಣೆ ಆಗಿದ್ದಾರೆ. ಜೊತೆಗೆ ಕೆಎಸ್ಆರ್ಪಿ ತುಕಡಿಗಳನ್ನ ಕೂಡ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ಇನ್ನು ಕೆಲವೇ ಒಂದು ಕ್ಷಣಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಈಗ ಖುದ್ದೇನೋ ಸಿಎಂ ಅವರು ಒಳಗಡೆ ಹೋಗಿದ್ದಾರೆ. ಅವರು ಹೊರಗೆ ಬಂದಂತಹ ಬಳಿಕ ಅಥವಾ ಏನಾದರೂ ಆ ಬಳಿಕ ಖುದ್ದಾಗಿ ಸಿಎಂ ಅವರು ಪತ್ರಿಕಾಗೋಷ್ಠಿ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಈ ಆರೋಗ್ಯದ ಕುರಿತಾಗಿ ಅವರು ಮಾಹಿತಿಯನ್ನ ಯಾವುದೇ ಅಭಿಮಾನಿಗಳ ಆತಂಕ ಪಡುವಂತದ್ದು ಬೇಡ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋ ಬಗ್ಗೆ ಕೂಡ ಹೇಳುವಂತ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಈಗ ಸಾಕಷ್ಟು ಆತಂಕ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಅದೇ ಅವರ ಅಭಿಮಾನಿ ಬಳಗ ಆಗಿರಬಹುದು, ಮತ್ತೆ ಅವರ ಒಂದು ಅಭಿಮಾನಿಗಳು ಗಂಗಾಧರ್ ಆಗಿರ್ಬೋದು, ಮತ್ತೆ ಅವರ ಕುಟುಂಬಸ್ಥರೆಲ್ಲ ಕೂಡ ಆತಂಕದಲ್ಲಿ. ಎಸ್ ಈಗಾಗಲೇ ನವಿತಾ ಜೈನ್ ಅವರ ಅಭಿಮಾನಿಗಳು ಎಲ್ಲ ಕೂಡ ಬಂದಿದ್ದಾರೆ. ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಈಗ ಇಲ್ಲಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಸರ್, ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ, ಎಲ್ಲಿಂದ ಬಂದಿದ್ರಿ ಏನು ಅಂತ? ನಾವು ಇಲ್ಲೇ ಹೊಸನಗರಲ್ಲಿ ಇರೋದು. ಬೇಜಾರಾಗಿದೆ. ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನ ನಾವಿಬ್ರು. ಅವ್ರಿಗೆ ಹೇಳಿದ ತಕ್ಷಣ ನಮ್ಗೆ ಬೇಜಾರಾಗಿದೆ ತುಂಬಾ. ಏನಂತ ಗೊತ್ತಾಯ್ತು ನಿಮಗೆ ವಿಷಯ? ನಮ್ಗೆ ಈ ತರ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ನೋಡಿದ್ರೆ ಇಲ್ಲಿ ಏನೋ ದೇವರು ಕಾಪಾಡಿದ್ರೆ ಸಾಕು ನಮ್ಗೆ. ಅವ್ರು ಇದ್ರೆ ನಮ್ಗೆ ಸಾಕು. ನವಿತಾ, ಅವರ ಅಭಿಮಾನಿಗಳೆಲ್ಲ ಕೂಡ ಸೀರಿಯಸ್ ಕಂಡೀಷನ್ ಇದೆ. ಮತ್ತೆ ಇನ್ನೊಂದು ಬಾಗಿ ಗೊತ್ತಾಗ್ತಾ ಇದೆ, ನಾವು ಬಂದಿದ್ದೀವಿ, ದೇವರು ಅವರನ್ನ ಯಾವುದೇ ರೀತಿ ಸಮಸ್ಯೆ ಇಲ್ಲದಂತೆ ಅವರ ಗುಣಮುಖರಾಗಬೇಕು ಅಂತ ಹೇಳಿ ಹಾರೈಸ್ತಾ ಇದೀವಿ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ಇರೋ ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನು ಎಲ್ಲಿಂದ ಬಂದಿದ್ದೀರಿ ಏನಂತ? ಸರ್, ನಾವು ಪಿಂಡ ಸೆಕೆಂಡ್ ಇಂದ ಬಂದಿದ್ದೀನಿ ಸರ್. ಅಲ್ಲಿಗೆ ಹಿಂಗಂತ ವಿಷಯ ಗೊತ್ತಾಯಿಸೋಣ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಸರ್. ಏನಂದ್ರೆ ನಮ್ಮ ಫಸ್ಟಿಂದ ಅವ್ರದ್ದು ಅಬ್ಬಿ ಪಿಕ್ಚರ್, ಅಪ್ಪು ಪಿಕ್ಚರ್ ಬಂದದ್ದು ಅವಾಗಲಿಂದ ಅವ್ರ ಅಭಿಮಾನಿ ನಾವು. ಅದಕ್ಕೆ ಅವ್ರಿಗೋಸ್ಕರ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಸರ್. ಅವರು ಹಿಂಗೆ ವಿಷಯ ಗೊತ್ತಾಯಿಸೋಣ ನಮ್ಮ ಫ್ರೆಂಡ್ಸು ನಾವೆಲ್ಲ ಸೇರಿ ಇಲ್ಲಿ ಬಂದು ಸರ್. ಅವತ್ತು ಸೆಕೆಂಡ್ ಸ್ಟೇಜ್ ಇಂದ ಬಂದಿದ್ದೀವಿ ಅಲ್ಲಿಂದ. ಪಿಣ್ಯ ಒಂದು ಸೆಕೆಂಡ್ ಸ್ಟೇಜ್ ಇಂದ ಒಂದು ಸ್ವಲ್ಪ ಜನ ಎಲ್ಲ ಕೂಡ ಅಲ್ಲಿಂದ ಬಂದಿದ್ದಾರೆ. ವಿಷಯ ಗೊತ್ತಾಗ್ತಾ ಇದೆ ಅಂತೆ. ಬಟ್ ಅವರು ಕೂಡ ಕಂಡೀಷನ್ ಸೀರಿಯಸ್ ಇದೆ ಅಂತ ಗೊತ್ತಾಗದೆ ಬಂದಿರುವಂತದ್ದು. ಆದ್ರೆ ಅವರು ಬೇಗ ಗುಣಮುಖರಾಗಿ ಬರಲಿ ಅನ್ನೋದು ಅವರ ಒಂದು ಹಾರೈಕೆ ಆಗಿದೆ, ಅಭಿಮಾನಿಗಳ ಹಾರೈಕೆ ಆಗಿದೆ. ಜೊತೆಗೆ ಸದ್ಯ ಈಗ ಆಸ್ಪತ್ರೆ ಬಳಿ ಇನ್ನು ಅಭಿಮಾನಿಗಳು ಏನ್ ಮಾಡ್ತಾರೆ, ಅವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಎಷ್ಟು ಆಸ್ಪತ್ರೆ ಬಳಿ ಎಲ್ಲ ಕೂಡ ಕ್ರೌಡ್ ಆದ್ರೆ ಇವರು ಕೂಡ ಕಂಟ್ರೋಲ್ ಆರ್ಡರ್ ಕಂಟ್ರೋಲ್ ಮಾಡೋದು ತುಂಬಾ ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಏನು ಎಲ್ಲಿ ಬರುವಂತವ್ರನ್ನ ಅಲ್ಲಿ ಬ್ಯಾರಿಕೇಡ್ಗಳಾಗಿ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚು ಸುಬರ್ಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ತಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಆಸ್ಪತ್ರೆ ಬಳಿಯ ಮುಂಭಾಗದ ಪೊಲೀಸ್ ಒಂದು ನಿಮಗೆ ಒಂದು ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಈಗ ಪೊಲೀಸರು ಎಲ್ಲ ಕೂಡ ಹೆಚ್ಚು ಪೊಲೀಸರ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಅಂದ್ರೆ ಕ್ಷಣ ಕ್ಷಣಕ್ಕೂ ಪೊಲೀಸರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಬರುವಂತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಅವರ ಅಭಿಮಾನಿಗಳಾಗಿರ್ಬೋದು, ಮತ್ತೆ ಇವರೆಲ್ಲ ಕೂಡ ಬರ್ತಾ ಇರುವಂತದ್ದು. ಸದ್ಯ ಇಲ್ಲಿ ಅಭಿಮಾನಿ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇಲ್ಲಿಂದ ಬಂದಿರೋದು ಏನು ಅಂತ? ಸರ್, ನಾವು ಬಡವರ ಬಂಧು ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು. ನಾವು ಗೋವಿಂದರಾಜ್ ಅಂತ. ನಾವು ವಿಜಯನಗರದಲ್ಲಿ ಇರೋದು. ನಮ್ಮ ಈ ಥರ ಸ್ಥಿತಿ ಗಂಭೀರ ಅಂತ ಟಿವಿನಲ್ಲಿ ನೋಡ್ಬಿಟ್ಟು ಗಾಬರಿಯಾಗಿ ಬಂದಿದ್ದೀನಿ ಸರ್. ಎಲ್ಲ ಕೂಡ ಅಂದ್ರೆ ಇದೇ ರೀತಿ ನವಿತಾ ಎಲ್ಲ ಅವರ ಅಭಿಮಾನಿ ಬಳಗ ಏನಿದೆ ಇವರೆಲ್ಲ ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಒಂದು ಉದ್ರಿಯನ್ನ ನೋಡಿಕೊಂಡು ಎಲ್ಲ ಕೂಡ ಇಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಆದ್ರೆ ಈಗ ಪೊಲೀಸರು ಇಂಥ ಒಂದು ಕ್ರೌಡ್ ಅನ್ನ ತಡೆಯುವ ನಿಟ್ಟಿನಲ್ಲಿ ಎಲ್ಲ ಕೂಡ ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿದ್ದಾರೆ. ಆದ್ರೆ ಈಗ ಸದ್ಯ ಖುದ್ದು ಸಿಎಂ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಜೊತೆಗೆ ಅವರ ಕುಟುಂಬ ಫ್ಯಾಮಿಲಿ ಅವರ ಯಾರಿದ್ದಾರೆ ಅವರು ಬಂದು ಕೂಡ ಏನಾಗಿದೆ, ಆಮೇಲೆ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕಾಗುತ್ತೆ. ಒಟ್ಟಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಎಷ್ಟೊತ್ತಿಗೆ ಆಯ್ತು, ಏನಾಯ್ತು, ಎಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ? ಎಸ್ ನವಿತಾ ಜೈನ್, ಅಂದ್ರೆ ಬೆಳಗ್ಗೆ ಈ ಒಂದು ಘಟನೆ ಆಗಿದೆ ಅಂತ. ಜೊತೆಗೆ ನೋಡಬಹುದು ಇಲ್ಲಿ ಯಾರೋ ಅಭಿಮಾನಿಗಳು ಬರುವಂತ ಸದ್ಯ ಈಗ ಒಬ್ಬೊಬ್ಬರೇ ಕಾರ್ಯಕರ್ತರು ಇಲ್ಲಿ ಜಮಾವಣೆ ಆಗುವಂತಹ ನೋಡಬಹುದು. ಎಲ್ಲ ಕೂಡ ಒಬ್ಬೊಬ್ಬರೇ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರು ಎಲ್ಲ ಕೂಡ ಅಂದ್ರೆ ಅವರ ಒಂದು ಬೆಂಬಲಿಗರು ಎಲ್ಲ ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಆದ್ರೆ ಪೊಲೀಸರು ಅವರನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಎಲ್ಲ ಕೂಡ ಮುಂದಾಗಿರುವಂತದ್ದು. ಅವರ ಒಂದು ಸಿನಿಮಾ ಕಲಾವಿದರ ತಂಡ ನೋಡಬಹುದು, ಪೊಲೀಸರ ಎಲ್ಲ ಒಂದು ಕಾನ್ವೆ ಇಲ್ಲಿದೆ, ಮತ್ತೆ ಅವರ ಅಭಿಮಾನಿ ಬಳಗ ಇಲ್ಲಿದೆ. ಆದ್ರೆ ಬೆಳಿಗ್ಗೆ ಅವರು ಸ್ಟೆಂಟ್ ಮಾಡಬೇಕಾದ್ರೆ ಈ ಒಂದು ಈ ರೀತಿ ಒಂದು ಸಮಸ್ಯೆ ಕಾಣಿಸ್ಕೊಂತು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ನಿಖರವಾಗಿ ಯಾರಿಗೂ ಕೂಡ ಸ್ಪಷ್ಟವಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲ, ಏನ್ ಪ್ರಾಬ್ಲಮ್ ಆಗಿತ್ತು. ಇಷ್ಟು ರೀತಿ ಇದ್ದಕ್ಕಿದ್ದ ಹಾಗೆ ಯಾವತ್ತೂ ಒಂದು ಹೃದಯಘಾತದ ಅವ್ರಿಗೆ ಯಾವತ್ತೂ ಅಂದ್ರೆ ಹೆಚ್ಚು ಅವರು ಸ್ಟೆಂಟ್ ಮಾಡುವಂತ ಸಂದರ್ಭದಲ್ಲಿ ಇವತ್ತಾಗಿದೆ. ಆದ್ರೆ ಯಾವತ್ತೂ ಕೂಡ ಈ ಸಮಸ್ಯೆಗಳು ಇರಲಿಲ್ಲ. ಆದ್ರೆ ದಿಢೀರಂತ ಈ ರೀತಿ ಬೆಳವಣಿಗೆ ಆಗಿರುವಂತದ್ದು ಎಲ್ಲರಲ್ಲೂ ಕೂಡ ಸಾಕಷ್ಟು ಆತಂಕವನ್ನ ಉಂಟು ಮಾಡಿದೆ. ಈಗ ಸದ್ಯ ಅವರ ಧರ್ಮಪತ್ನಿ ಆಗಿರ್ಬೋದು, ಮತ್ತೆ ಅವರ ಫ್ಯಾಮಿಲಿ ಅವರೆಲ್ಲ ಕೂಡ ಈಗ ಆಸ್ಪತ್ರೆಯಲ್ಲಿ ಇದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವ್ರ ಫ್ಯಾಮಿಲಿ ಅವರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಮಹಿಳಾ ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಎಲ್ಲರೂ ಕೂಡ ಒಂದು ಆತಂಕ ಇರುವಂತದ್ದು. ಜೊತೆಗೆ ಅವರು ಬೇಗ ಗುಣಮುಖರಾಗಲಿ ಬರಲಿ ಅನ್ನೋದು ಒಂದು ಹಾರೈಕೆಯನ್ನು ಅಭಿಮಾನಿಗಳು ಮಾಡ್ತಾ ಇರುವಂತದ್ದು. ಸದ್ಯ ನೋಡಬಹುದು ಎಲ್ಲ ಕೂಡ ದೃಶ್ಯಾವಳಿಯಲ್ಲಿ ಎಲ್ಲ ಒಂದು ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಬಂದೋಬಸ್ತ್ ಇದೆ ಅಂತೇಳಿ. ಜೊತೆಗೆ ನಾವಿಲ್ಲಿ ಆಸ್ಪತ್ರೆ ಮುಂಭಾಗದ
ಒಂದು ಬಂದೋಬಸ್ತನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಅಲ್ಲಿ ನಮ್ಮ ಕ್ಯಾಮರಾಮನ್ ಶ್ರೀನಿವಾಸಲು ಎಲ್ಲ ಒಂದು ದೃಶ್ಯವಳಿ ಆಸ್ಪತ್ರೆ ಮುಂಭಾಗದಲ್ಲ ತೋರಿಸ್ತಾ ಇರುವಂತದ್ದು. ಜೊತೆಗೆ ಆ ಕ್ರೌಡ್ ಏನಿದೆ ಅಲ್ಲಿ ಬ್ಯಾರಿಕೇಡ್ ಆಸ್ಪತ್ರೆಯಲ್ಲಿ ಬೇರೆ ಪೇಷಂಟ್ಸ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹಿಂಬದಿ ಗೇಟ್ ಅಲ್ಲಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಮುಂಬದಿ ಗೇಟ್ ಅಲ್ಲಿ ಎಲ್ಲ ಕೂಡ ತಮ್ಮ ಸುಪರ್ದಿಗೆ ಈಗ ಪೊಲೀಸರು ತೆಗೆದುಕೊಂಡಿರುವಂತದ್ದು. ಪೊಲೀಸ್ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬಸ್ಥರು ಮತ್ತೆ ಇವರೆಲ್ಲ ಬಂದಿದ್ದಾರೆ. ಅವ್ರು ಯಾರನ್ನು ಕೂಡ ಇನ್ನು ಒಳಗಡೆ ಬಿಡುವಂತ ಕೆಲಸಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ. ಜೊತೆಗೆ ಆಸ್ಪತ್ರೆಯ ಮುಂಭಾಗದಲ್ಲಿ ನೋಡಬಹುದು ಅವರ ಕುಟುಂಬಸ್ಥರೆಲ್ಲ ಕೂಡ ಇಲ್ಲಿ ನೋಡಬಹುದು. ಈಗ ಜಸ್ಟ್ ಕಮಿಷನರ್ ಕಮಲ್ ಪಂತ್ ಅವರು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿರುವಂತದ್ದು ನವಿತಾ ಜೈನ್ ನೋಡಬಹುದು. ಆ ಅವಸರದಲ್ಲೇ ಆತಂಕ ಅವರು ಕೂಡ ಅವಸರದಲ್ಲಿ ಕಮಲ್ ಪಂತ್ ಅವರು ಹೋಗ್ತಾ ಇದ್ದಾರೆ. ಜಂಟಿ ಪೊಲೀಸ್ ಆಗ್ತಿರುವಂತಹ ಸಂದೀಪ್ ಪಾಟೀಲ್ ಮತ್ತೆ ಕಮಲ್ ಪಂತ್ ಇಬ್ರು ಕೂಡ ಅವರು ಕೂಡ ಅವಸರದಲ್ಲಿ ಈಗ ಆಸ್ಪತ್ರೆಗೆ ಹೋಗ್ತಾ ಇರುವಂತದ್ದು. ಈಗ ಸೋಮೇಂದು ಮುಖರ್ಜಿ ಅವರ ಜೊತೆ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುರುಗನ್ ಮತ್ತೆ ಸೋಮೇಂದು ಮುಖರ್ಜಿ ಇಬ್ಬರಲ್ಲೂ ಕೂಡ ಅವರು ಆ ಒಂದು ಚರ್ಚೆಯನ್ನ ಮಾಡ್ತಾ ಇರೋದು. ಅವರಲ್ಲೂ ಕೂಡ ಒಂದು ಆತಂಕ, ಅವರ ಮುಖದಲ್ಲಿ ಕೂಡ ಆ ಒಂದು ಆತಂಕವನ್ನ ನೋಡಬಹುದು ಪೊಲೀಸ್ ಅಧಿಕಾರಿಗಳಲ್ಲಿ. ಮತ್ತೆ ಇದೆಲ್ಲ ನೋಡೋದಾದ್ರೆ ಅವರ ಆರೋಗ್ಯದ ಸ್ಥಿತಿ ಗಂಭೀರದ ಬಗ್ಗೆ ಇನ್ನೂ ಕೂಡ ಕಂಡೀಷನ್ ಈಗಿನದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಆಸ್ಪತ್ರೆಯ ಬಳಿ ಎಲ್ಲರೂ ಕೂಡ ಜಮಾವಣೆ ಆಗಿದ್ದಾರೆ. ಜೊತೆಗೆ ಪೊಲೀಸರು ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕೊಂಡು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದು ಯಾರನ್ನು ಕೂಡ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಸದ್ಯ ಮೇಲೆ ಅದೇನು ಪೊಲೀಸ್ ಕಮಿಷನರ್ ಅವರ ಜೊತೆಯಲ್ಲಿ ಮಾತನಾಡಿ ಹೋಗುವಂತದ್ದು ನೋಡಬಹುದು, ದೃಶ್ಯಾವಳಿಯಲ್ಲಿ ನೋಡಬಹುದು. ಕಮಿಷನರ್ ಜೊತೆ ಮಾತಾಡಿಕೊಂಡು ಆಸ್ಪತ್ರೆಯ ಆಡಳಿತ ಮಂಡಳಿ ಜಾಯಿಂಟ್ ಸಿಪಿ ಆಗಿರುವಂತಹ ಸಂದೀಪ್ ಪಾಟೀಲ್ ಎಲ್ಲರೂ ಕೂಡ ಒಳಗಡೆ ಓಡ್ತಾ ಇರುವಂತಹ ಸುದ್ದಿ. ಸೋಮೇಂದು ಮುಖರ್ಜಿ ಅವರ ಜೊತೆ ಒಳಗಡೆ ಓಡ್ತಾ ಇದ್ದಾರೆ. ಈಗ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಹೊರಗಡೆ ಇದ್ದಾರೆ. ಅವರಲ್ಲೂ ಕೂಡ ಸಾಕಷ್ಟು ಆತಂಕ ಇದೆ. ಸದ್ಯ ಈ ಒಂದು ಬೆಳವಣಿಗೆಗಳ ಮಧ್ಯದಲ್ಲಿ ಈಗ ಖುದ್ದಾಗಿ ಮುಖ್ಯಮಂತ್ರಿಗಳೇ ಈಗ ಹೊರಗೆ ಬಂದು ಅವರು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಒಟ್ಟಿನಲ್ಲಿ ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಆರೋಗ್ಯದ ಸ್ಥಿತಿ ಗಂಭೀರವಾಗಿದ್ದು ಎಲ್ಲರಲ್ಲೂ ಕೂಡ ಒಂದು ಆತಂಕ ಇದೆ. ಈ ಬಗ್ಗೆ ಈಗ ಮುಖ್ಯಮಂತ್ರಿಗಳೇ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಖುದ್ದಾಗಿ ಈಗ ಒಬ್ಬೊಬ್ಬರೇ ಈಗ ನೋಡಬಹುದು ಬ್ಯಾರಿಕೇಡ್ಗಳನ್ನ ಅತಿ ಹೆಚ್ಚು ಬ್ಯಾರಿಕೇಡ್ಗಳನ್ನ ತರಿಸ್ಕೊಂಡಿದ್ದಾರೆ. ನವಿತಾ ಜೈನ್ ನೋಡಬಹುದು. ಆಗ್ಲೇ ಕೇವಲ 2 ವ್ಯಾನ್ಗಳಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಬಂದಿತ್ತು. ಆದ್ರೆ ಈಗ ಅತಿ ಹೆಚ್ಚು ಒಂದು ಬ್ಯಾರಿಕೇಡ್ಗಳನ್ನ ಇಲ್ಲಿ ತರಿಸ್ಕೊಳ್ತಾ ಇದ್ದಾರೆ. ಸದ್ಯ ಈಗ ಆ ಬ್ಯಾರಿಕೇಡ್ಗಳನ್ನ ಎಲ್ಲ ಆ ರಸ್ತೆ ಮತ್ತೆ 2 ರಸ್ತೆ ಬದಿಗಳಲ್ಲಿ ಅವರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಎಲ್ಲ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇರುವಂತದ್ದು. ಲ್ಯಾಂಡ್ ಆರ್ಡರ್ ಪೊಲೀಸ್ ಮತ್ತೆ ಟ್ರಾಫಿಕ್ ಪೊಲೀಸರನ್ನ ಎಲ್ಲರೂ ಕೂಡ ಈಗ ಕರ್ಸ್ಕೊಂಡಿದ್ದಾರೆ. ಇಲ್ಲೆಲ್ಲ ಕರ್ಸ್ಕೊಂಡು ಎಲ್ಲ ಒಂದು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದಾರೆ. ಏನು ಅಭಿಮಾನಿಗಳಿದ್ದಾರೆ ಅವ್ರು ಯಾರು ಕೂಡ ಇಲ್ಲಿ ಬರುವಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಹೆಚ್ಚು ಆದ್ರೆ ಇಲ್ಲಿ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಎಲ್ಲ ಕೂಡ ಇರುವಂತದ್ದು. ಜೊತೆಗೆ ಈಗ ಎಲ್ಲಿ ಮಾಧ್ಯಮಗಳಲ್ಲಿ ವಿಷಯ ಪ್ರಸಾರ ಆಗ್ತಾ ಇದ್ದಂತೆ ಎಲ್ಲ ಕೂಡ ಅಭಿಮಾನಿಗಳ ಆಗ್ತಾ ಇರುವಂತದ್ದು. ಜೊತೆಗೆ ಬ್ಯಾರಿಕೇಡ್ಗಳನ್ನ ಇಲ್ಲಿ ಪೊಲೀಸರು ಹಾಕ್ತಾ ಇದ್ದಾರೆ. ಒಂದೊಂದೇ ಬ್ಯಾರಿಕೇಡ್ಗಳನ್ನ ಹಾಕುವಂತ ಕೆಲಸವನ್ನ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾನೆ ಅಲ್ಲೇ ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇರುವಂತದ್ದು. ಒಟ್ಟಲ್ಲಿ ಈಗಷ್ಟೇ ಏನು ಅವರ ಅಭಿಮಾನಿಗಳಲ್ಲಿ ಆತಂಕ ಇದು. ಈಗ ಮುಖ್ಯಮಂತ್ರಿಗಳು ಹೊರ ಬಂದ ಬಳಿಕ ಈ ಒಂದು ಘಟನೆ ಏನಾಯಿತು ಅನ್ನೋದ್ರ ಬಗ್ಗೆ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಅವರ ಆಸ್ಪತ್ರೆ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಡಬೇಕಾಗುತ್ತೆ. ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ವಾಘಟ. ಸಿಚುವೇಶನ್ ನೋಡಿದ್ರೆ ಈಸಿ ಆಗಿ ಅಂತೂ ಇಲ್ಲ, ಎಲ್ಲರಲ್ಲೂ ಆತಂಕ ಇದೆ, ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಒಂದು ರೀತಿಯಾಗಿ ಈಗ ಅಲ್ಲಿ ಅಭಿಮಾನಿಗಳು ಕೇಳ್ಕೊಳ್ತಾ ಇರೋದು ಅವರನ್ನ ಆರೋಗ್ಯವಾಗಿ ಕರ್ಕೊಂಡು ಬಾ ಆಸ್ಪತ್ರೆಯಿಂದ ಅಂತ ಹೇಳಿ. ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಇಡೀ ಒಂದು ಆಸ್ಪತ್ರೆಯ ದೃಶ್ಯ ತೋರಿಸ್ತಾ ಇದೀವಿ. ನಾವು ಅಂದುಕೊಂಡ ಹಾಗೆ ಇಲ್ಲ ಸಿಚುವೇಶನ್ ಅನ್ನೋದು ಇದನ್ನ ನೋಡಿದಾಗ ಗೊತ್ತಾಗುತ್ತೆ. ಎಲ್ಲ ಗಣ್ಯರು ಕೂಡ ಸಾಕಷ್ಟು ಜನ ಗಣ್ಯರಾಗಿರುವಂತದ್ದು ಮತ್ತೆ ಚಿತ್ರರಂಗದ ವಾತಾವರಣವೇ ಕಂಡು ಬರ್ತಾ ಇರುವಂತದ್ದು. ಒಳಗಿನ ನೋಡ್ತೀನಿ ನಾನು ಈಗ ಬಂದು ತೀರಾ ಗಂಭೀರದ ಹಿನ್ನೆಲೆ ಪಡ್ಕೊಂಡು ಹಿನ್ನೆಲೆಯಲ್ಲಿ ಈಗಷ್ಟೇ ಮುಖ್ಯಮಂತ್ರಿ ಓಡಾಯಿಸ್ತಾ ಇರುವಂತದ್ದು. ಇದೆಲ್ಲ ಬೆಳವಣಿಗೆ ಎಲ್ಲ ಗಣ್ಯರು ಕೂಡ ಸಾಕಷ್ಟು ಜನ ಗಣ್ಯರಾಗಿರುವಂತದ್ದು ಮತ್ತೆ ಚಿತ್ರರಂಗದ ವಾತಾವರಣವೇ ಕಂಡು ಬರ್ತಾ ಇರುವಂತದ್ದು. ಒಳಗಿನ ಇರುವಂತಹ ಎಲ್ಲ ಎಕ್ಸ್ಪರ್ಟ್ ಕೂಡ ಕರುನಾಡ ರಾಜರತ್ನ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಈಗ ಆಲ್ರೆಡಿ ಎಲ್ಲ ಗಣ್ಯರೆಲ್ಲರೂ ಕೂಡ ಬಂದಿರುವಂತದ್ದು. ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯವನ್ನು ವಿಚಾರಿಸ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಆರೋಗ್ಯದಲ್ಲಿ ಬೇಗ ಚೇತರಿಕೆ ಕಾಣಲಿ ಅಂತ ಇಡೀ ಕರುನಾಡು ಕೇಳ್ಕೊಳ್ತಾ ಇರುವಂತದ್ದು. ಪುನೀತ್ ರಾಜ್ಕುಮಾರ್ ಅವರು ಕನ್ನಡಿಗರ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ. ಯಾಕೆಂದ್ರೆ ಆ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಇಡೀ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಇವರು, ಹಾಗೆ ರಾಜ್ಕುಮಾರ್ ಕುಟುಂಬದವರು, ಹಾಗೆ ರವಿಚಂದ್ರನ್ ಅವರು,
ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಕಣ್ಣೀರ ಧಾರೆಯನ್ನ ಗಮನಿಸಬಹುದು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ರಾಜ್ಯದಲ್ಲಿ. ಸೊ ಈಗ ಆಲ್ರೆಡಿ ಸಾಕಷ್ಟು ಜನ ಸೇರಿರುವಂಥದ್ದು ವಿಕ್ರಮ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಜನ ನೆರೀತಾ ಇದ್ದಾರೆ. ಸೊ ಹೀಗಾಗಿ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚಿನದಾಗಿ ಮಾಡಲಾಗಿದೆ. ಆ ಆಸ್ಪತ್ರೆ ಬಳಿ ಮತ್ತೆ ಅವರ ನಿವಾಸದ ಬಳಿ ಬೇಗ ಹುಷಾರಾಗಿ ಬನ್ನಿ ಪುನೀತ್ ರಾಜ್ಕುಮಾರ್, ಅದೊಂದನ್ನಷ್ಟೇ ಈಗ ಪ್ರತಿಯೊಬ್ಬರು ಕೇಳ್ಕೊಳ್ತಾ ಇರುವಂಥದ್ದು. ಬೇಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ, ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಎಂದಿನಂತಾಗಲಿ ಅನ್ನುವಂಥದ್ದೊಂದೇ ಪ್ರಾರ್ಥನೆ ದೇವರಲ್ಲಿ ಪ್ರತಿಯೊಬ್ಬ ಕರುನಾಡಿನ ಕನ್ನಡಿಗನಿಗೂ ಕೂಡ. ಪುನೀತ್ ರಾಜ್ಕುಮಾರ್ ಅವರು ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವರು ದಿಢೀರಂತ ಲಘು ಹೃದಯಾಘಾತ ಆಯಿತು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ಏನಾಯ್ತಪ್ಪ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ತುಂಬ ಜನ ಕರೆಯನ್ನು ಮಾಡ್ತಾ ಇದ್ದಾರೆ, ನ್ಯೂಸ್ ಚಾನೆಲ್ಗಳಿಗೆ ಕರೆಯನ್ನು ಮಾಡ್ತಾ ಇರುವಂಥದ್ದು, ಹೇಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಅಂತ ಕೇಳುವಂಥ ಪರಿಸ್ಥಿತಿ. ಯಾಕೆಂದರೆ ಅಷ್ಟು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಕರುನಾಡಿನ ರಾಜರತ್ನ ಅಂತಲೇ ಕರೆಸಿಕೊಳ್ಳುವಂಥ ಪುನೀತ್ ರಾಜ್ಕುಮಾರ್ ಅವರು ವರ್ಕೌಟ್ ಮಾಡುವಂಥ ಸಂದರ್ಭದಲ್ಲಿ ಲಘು ಹೃದಯಾಘಾತ ಆಗಿರುವಂಥದ್ದು. ಸೊ ಹೀಗಾಗಿ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ವಿಕ್ರಮ್ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೋಸ್ಕರ. ಶ್ರೀಮುರಳಿ ಅವರು ಕೂಡ ಈಗಷ್ಟೇ ಆಗಮಿಸ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ, ಅವರ ಕಣ್ಣೀರನ್ನು ಗಮನಿಸ್ತಾ ಇದ್ದೀರಾ ನೀವು. ಆ ಕಣ್ಣೀರು, ಆ ಭಾವನೆಗಳನ್ನು ನೋಡ್ತಾ ಇದ್ದರೆ ನಮಗೂ ಕೂಡ ಹೆದರಿಕೆ ಆಗುತ್ತೆ. ಮಾತನಾಡುವಂಥ ಸಂದರ್ಭದಲ್ಲಿ ಏನಾಗಿದೆಯೋ ಏನೋ ಅನ್ನುವಂಥ ಭಯ ನಮ್ಮಲ್ಲೂ ಕೂಡ ಇರುವಂಥದ್ದು. ನಮ್ಮ ಮನಸ್ಸಲ್ಲೂ ಕೂಡ ಅದೇ ಕಸಿವಿಸಿ ಇದೆ, ಏನಾಗಿದೆಯೋ ಏನೋ ಪುನೀತ್ ರಾಜ್ಕುಮಾರ್ ಅವರಿಗೆ ಮತ್ತೆ ಎಂದಿನಂತಾಗಲಿ ಪುನೀತ್ ರಾಜ್ಕುಮಾರ್ ಅಂತ. ಯಾಕೆಂದರೆ ಎಲ್ಲ ಸಿನಿಮಾ ರಂಗದ ಹೀರೋಗಳು, ಕಲಾವಿದರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಲ್ಲೇ ಇದ್ದಾರೆ. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿರುವಂಥದ್ದು. ಸಾಕಷ್ಟು ಭಯ ಕೂಡ ಅಲ್ಲಿ, ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಹೆಲ್ತ್ ಬುಲೆಟಿನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಅವರು ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ ಅನ್ನುವಂಥ ಹೆಲ್ತ್ ಬುಲೆಟಿನ್ ರಿಸಲ್ಟ್ ಬರಲಿ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು. ಬಟ್ ಅಲ್ಲಿ ಬರ್ತಾ ಇರುವಂಥವರ ಕಣ್ಣೀರನ್ನು ನೋಡಿದ್ರೆ ಎಂಥವ್ರಿಗಾದರೂ ಕೂಡ ಆತಂಕ, ಭಯ ನಿರ್ಮಾಣ ಆಗುತ್ತೆ ಆ ದೃಶ್ಯಾವಳಿಗಳನ್ನು ನೋಡುವಂಥ ಸಂದರ್ಭದಲ್ಲಿ. ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದಿರುವಂಥದ್ದು, ರವಿಚಂದ್ರನ್ ಅವರು ಬಂದಿದ್ದಾರೆ, ಶ್ರೀಮುರಳಿ ಅವರು, ಯಶ್ ಅವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಒಬ್ಬೊಬ್ಬರಾಗೆ ಬರ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ. ದಿಢೀರಂತ ಆದಂಥ ಬೆಳವಣಿಗೆ ಇದು. ಬೆಳಗ್ಗೆ ವರ್ಕೌಟ್ ಮಾಡ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಅವರು. ಅದಾದ ಸಂದರ್ಭದಲ್ಲಿ ಲಘು ಹೃದಯಾಘಾತ ಆಗಿದೆ. ಲಘು ಹೃದಯಾಘಾತ ಆಗ್ತಿದ್ದ ಹಾಗೆ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿರುವಂಥದ್ದು. ಅಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ತಜ್ಞ ವೈದ್ಯರ ತಂಡ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥ ನಿಟ್ಟಿನಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಪ್ರಾರ್ಥನೆ ಇಷ್ಟೇ, ಬೇಗ ಗುಣಮುಖರಾಗಿ ಬರಲಿ ಪುನೀತ್ ರಾಜ್ಕುಮಾರ್ ಅವರು ಅಂತ. ವಿಕ್ರಮ್ ಆಸ್ಪತ್ರೆ ಅಂತ ಇಡೀ ಸಿನಿಮಾ ರಂಗದವರು, ರಾಜಕೀಯ ಗಣ್ಯರು, ಯಾಕೆಂದರೆ ರಾಜ್ ಕುಟುಂಬ ಅನ್ನೋದೇ ಒಂದು ಕರ್ನಾಟಕದ ಒಂದು ಆಸ್ತಿ. ಕರ್ನಾಟಕದಲ್ಲಿ ಒಂದು ದೊಡ್ಡ ಕೋಟ್ಯಾನುಕೋಟಿ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಕುಟುಂಬ ಅದು. ಆ ಕುಟುಂಬದ ಕುಡಿ ಪುನೀತ್ ರಾಜ್ಕುಮಾರ್ ಅವರು. ಅವರ ಆರೋಗ್ಯ ಏರುಪೇರಾಯಿತು, ಅಸ್ವಸ್ಥರಾಗಿದ್ದಾರೆ, ಲಘು ಹೃದಯಾಘಾತ ಆಯಿತು ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ರೀತಿಯಾದಂಥ ಆಘಾತ. ಅದಾದಮೇಲೆ ಅವರ ಆರೋಗ್ಯದಲ್ಲಿ ಅವರ ಸ್ಥಿತಿ ಗಂಭೀರವಾಗ್ತಾ ಇದೆ ಅನ್ನುವಂಥ ಬಂದಂಥ ಸುದ್ದಿ ಅಂತೂ ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಆಘಾತವನ್ನು ತಂತು. ಆಮೇಲೆ ಬರ್ತಾ ಇರುವಂಥ ಸಿನಿರಂಗದವರು ಎಲ್ಲರೂ ಕೂಡ ಕಣ್ಣೀರನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಯಾರೆಲ್ಲ ಬರ್ತಾ ಇದ್ದಾರೆ, ಅವರ ಮುಖದಲ್ಲಿರುವಂಥ ಆ ಬೇಜಾರನ್ನು, ಆತಂಕವನ್ನು, ಆ ಭಯವನ್ನು ಗಮನಿಸ್ಬೋದು ನೀವು ಕೂಡ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಪುನೀತ್ ಮನೆ ಸುತ್ತಲೂ ಕೂಡ ಬಿಗಿ ಭದ್ರತೆಯನ್ನು ಹಾಕಲಾಗಿದೆ. ಹಾಗೆ ಆಸ್ಪತ್ರೆ ಸುತ್ತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿ ಬಳಗನೆ ಸೇರ್ತಾ ಇದೆ. ಸೊ ಹೀಗಾಗಿ ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ವಿಕ್ರಮ್ ಆಸ್ಪತ್ರೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ, ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ICUನಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಬೇಗ ಹುಷಾರಾಗಿ ಬನ್ನಿ ಪುನೀತ್ ರಾಜ್ಕುಮಾರ್. ತಜ್ಞ ವೈದ್ಯರಿಂದ ನಿರಂತರ ಚಿಕಿತ್ಸೆಯನ್ನು ಮುಂದುವರಿಸಲಾಗಿರುವಂಥದ್ದು. ICUನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವಿಕ್ರಮ್ ಆಸ್ಪತ್ರೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೇಳ್ಕೊಳ್ತಾ ಇರೋದಿಷ್ಟ, ಯಾಕೆಂದರೆ ಅಷ್ಟೊಂದು ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವರಿಗೆ ಏನಾಯಿತು? ಚೆನ್ನಾಗೇ ಇದ್ರಲ್ಲ,
ಅನ್ನುವಂಥ ಮಾತುಗಳ ಪ್ರತಿಯೊಬ್ಬರು ಕೇಳ್ತಾ ಇರುವಂಥದ್ದು. ಇಡೀ ಕರುನಾಡಿಗೆ ಒಂದು ರೀತಿಯಾದಂಥ ಆಘಾತ ಇದು. ಇಡೀ ಕರುನಾಡಿನ ಜನರಿಗೆ ಆಘಾತ ತಂದಂಥ ಸುದ್ದಿ ಹೀಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಎಲ್ಲ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಲ್ಲಿ ನಟಿ ಶ್ರುತಿಯವರು ಆಗಮಿಸಿದ್ರು. ಕಣ್ಣೀರನ್ನು ಹಾಕ್ಕೊಂಡು ಬರುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಅಷ್ಟೇ ಆ ಕಣ್ಣೀರು ಬರುತ್ತೆ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಮುಖಾಂತರನೇ ನಮ್ಮ ಮನಸ್ಸನ್ನು ಗೆದ್ದಂಥವರು, ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂಥವರು ಪುನೀತ್ ರಾಜ್ಕುಮಾರ್ ಅವರು. ಅವರ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಸೇರಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಏನು ಆಗೋದು ಬೇಡ, ಪುನೀತ್ ರಾಜ್ಕುಮಾರ್ ಅವರು ಹೇಗಿದ್ರು ಮತ್ತೆ ಅದೇ ರೀತಿಯಾಗಿ ನಾವು ನೋಡ್ಲಿಕ್ಕೆ ಬಯಸ್ತೀವಿ. ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಅಂದ್ರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅನ್ನುವಂಥದ್ದೇ ಪ್ರತಿಯೊಬ್ಬ ಕರುನಾಡ ಕನ್ನಡಿಗನ ಒಂದು ಪ್ರಾರ್ಥನೆ ಆಗಿದೆ. ಪೊಲೀಸರೆಲ್ಲ ಸಾಕಷ್ಟು ಭದ್ರತೆಯನ್ನು ಒದಗಿಸಿದ್ದಾರೆ. ಯಾಕೆಂದರೆ ಕೋಟ್ಯಾನುಕೋಟಿ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಆಸ್ಪತ್ರೆಯಲ್ಲಿದ್ದಾರೆ ಅನ್ನುವಂಥ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರ ಆಗ್ತಿದ್ದ ಹಾಗೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ವಿಕ್ರಮ್ ಆಸ್ಪತ್ರೆಯತ್ತ ಧಾವಿಸ್ತಾ ಇರುವಂಥದ್ದು ತೋರಿಸ್ತಾ ಇದ್ದೀವಿ ನಿಮಗೆ ದೃಶ್ಯಾವಳಿಗಳಲ್ಲಿ. ಬ್ಯಾರಿಕೇಡ್ಗಳನ್ನು ತರಲಾಗ್ತಾ ಇದೆ, ಇಲ್ಲಿ ಪ್ರೊಟೆಕ್ಷನನ್ನು ಮಾಡುವಂಥ ನಿಟ್ಟಿನಲ್ಲಿ. ಯಾಕೆಂದರೆ ದೊಡ್ಡ ಅಭಿಮಾನಿ ಸಾಗರನೇ ಬರ್ತಾ ಇದೆ ಅಲ್ಲಿ ವಿಕ್ರಮ್ ಆಸ್ಪತ್ರೆಯತ್ತ. ಸೊ ಹೀಗಾಗಿ ಪೊಲೀಸರಿಗೆ ಒಂದು ಭದ್ರತೆನೇ ಒಂದು ದೊಡ್ಡ ಸವಾಲಾಗಿರುವಂಥದ್ದು. ಇಡೀ ರಾಜ್ ಕುಟುಂಬವೇ ವಿಕ್ರಮ್ ಆಸ್ಪತ್ರೆಯಲ್ಲಿದೆ. ಕಣ್ಣೀರಿನ ಧಾರೆ ಆಸ್ಪತ್ರೆಯ ಒಳಗಡೆ ಬರ್ತಾ ಇರುವಂಥ ಅಭಿಮಾನಿಗಳಲ್ಲೂ ಕೂಡ ಅಷ್ಟೇ, ಸಿನಿರಂಗದವರಲ್ಲೂ ಕೂಡ ಅಷ್ಟೇ. ಕಣ್ಣೀರನ್ನು ಹಾಕ್ಕೊಂಡು ಒಳಗಡೆ ಹೋಗ್ತಾ ಇರುವಂಥದ್ದೇ ನಮಗೆಲ್ರಿಗೂ ಕೂಡ ಆ ಒಂದು ಆತಂಕ ಇನ್ನಷ್ಟು ಜಾಸ್ತಿ ಮಾಡುವಂತೆ ಮಾಡ್ತಾ ಇದ್ದಾರೆ. ಸ್ಥಿತಿ ಸಾಕಷ್ಟು ಗಂಭೀರವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಹೇಗಾದರೂ ಇರಲಿ, ಬಟ್ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಎಂದಿನಂತಾಗಲಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅನ್ನುವಂಥದ್ದಷ್ಟೇ ಪ್ರತಿಯೊಬ್ಬರ ಪ್ರಾರ್ಥನೆ ಕೂಡ. 46 ವರ್ಷ ಪುನೀತ್ ರಾಜ್ಕುಮಾರ್ ಅವರಿಗೆ. ಮಾರ್ಚ್ 17, 1975, 46 ವರ್ಷ ಪುನೀತ್ ರಾಜ್ಕುಮಾರ್ ಅವರಿಗೆ ಲಘು ಹೃದಯಾಘಾತ ಸಂಭವಿಸ್ತು ಅಂತ ಮೊದಲು ಬಂದಂತಹ ಒಂದು ಸುದ್ದಿ ಅದು. ಸೊ ಹೀಗಾಗಿ ಎಲ್ಲರಲ್ಲೂ ಕೂಡ ಆ ಒಂದು ಆತಂಕ ಇರುವಂಥದ್ದು. ಸಾಕಷ್ಟು ಜನ ಅಭಿಮಾನಿಗಳಿಗೆ ಆಲ್ರೆಡಿ ಬಂದು ಸೇರ್ತಾ ಇದ್ದಾರೆ. ಇದರ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ಅವರಿಗೆ ಈ ರೀತಿಯಾಗಿ ಆಯ್ತು ಅಂತ ಬರ್ತಿದ್ದ ಹಾಗೆ ಎಂಥವ್ರಿಗಾದ್ರೂ ಕೂಡ ಅದು ದೊಡ್ಡ ಆಘಾತ, ಬರಸಿಡಲು ಬಂದಂತಾಗಿರುವಂಥದ್ದು. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಲಘು ಹೃದಯಾಘಾತ ಆಯಿತು, ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಸುದ್ದಿ ಕೇಳ್ತಿದ್ದ ಹಾಗೆ ವಿಕ್ರಮ್ ಆಸ್ಪತ್ರೆ ಸುತ್ತಮುತ್ತಲೂ ಕೂಡ ಅಭಿಮಾನಿಗಳ ಸಾಗರನೇ ಬರ್ತಾ ಇದೆ. ಅವರನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಹೀಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಾಜ್ ಕುಟುಂಬದ ಸೊಸೆ ಆಗಮಿಸ್ತಾ ಇರುವಂಥದ್ದು. ಕಣ್ಣೀರನ್ನು ಹಾಕ್ಕೊಂಡು ಬರುವಂಥ ಸಂದರ್ಭದಲ್ಲಿ ಎಂಥವ್ರಿಗಾದ್ರೂ ಭಯ ಆಗುತ್ತೆ, ಏನಾಗಿರ್ಬೋದೇನಪ್ಪ ಅಲ್ಲಿ ಅಂತ. ಪುನೀತ್ ರಾಜ್ಕುಮಾರ್ ಅವರು ಆ ಒಂದು ಹೆಲ್ತ್ ಬುಲೆಟಿನನ್ನು ಪ್ರತಿಯೊಬ್ಬರು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಏನೂ ಆಗಿರಬಾರ್ದು, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನ್ಯೂಸ್ ಬರಲಿ, ಆ ಒಂದು ಸಿಹಿ ಸುದ್ದಿ ಬರಲಿ ಅನ್ನುವಂಥದ್ದೇ ಪ್ರತಿಯೊಬ್ಬರ ಎಕ್ಸ್ಪೆಕ್ಟೇಷನ್ ಆಗಿದೆ. ಬೇಗ ಹುಷಾರಾಗಿ ಬನ್ನಿ ಅಪ್ಪು ಅನ್ನುವಂಥದ್ದೇ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು. ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹುಷಾರಾಗಿ ಬಂದೇ ಬರ್ತಾರೆ ಅನ್ನುವಂಥ ನಂಬಿಕೆ ಕೂಡ ಎಲ್ಲರದ್ದು. ಬಂದೇ ಬರ್ತಾರೆ ಹುಷಾರಾಗಿ ಬೇಗ. ಪುನೀತ್ ರಾಜ್ಕುಮಾರ್ ಅವರೇ ಬಂದು ಏನೂ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೇಳಲಿ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಕೋಟ್ಯಾನುಕೋಟಿ ಅಭಿಮಾನಿಗಳು. ಮುಖ್ಯಮಂತ್ರಿಗಳು ಕೂಡ ಏನೆಲ್ಲ ಪ್ರವಾಸಗಳು ಕಾರ್ಯಕ್ರಮಗಳು ಎಲ್ಲ ಇದ್ವು, ಅದೆಲ್ಲವನ್ನು ಕೂಡ ರದ್ದು ಮಾಡಿ ದಿಢೀರಂತ ದೌಡಾಯಿಸಿದ್ರು ಆಸ್ಪತ್ರೆಗೆ. ಪ್ರತಿದಿನನೂ ಕೂಡ ವರ್ಕೌಟ್ ಮಾಡ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಅವರು. ಇವತ್ತು ಬೆಳಗ್ಗೆ ವರ್ಕೌಟ್ ಮಾಡುವಂಥ ಸಂದರ್ಭದಲ್ಲಿ ಲಘು ಹೃದಯಾಘಾತ ಸಂಭವಿಸಿರುವಂಥದ್ದು ಪುನೀತ್ ರಾಜ್ಕುಮಾರ್ ಅವರಿಗೆ. ಲಘು ಹೃದಯಾಘಾತ ಸಂಭವಿಸ್ತಿದ್ದ ಹಾಗೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬರಲಾಯಿತು.
ಸೋಮಣ್ಣ ಅವರು ಕೂಡ ಆಗಮಿಸ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ವಸತಿ ಸಚಿವ, ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಒಳಗಡೆ ಇದ್ದಾರೆ. ಯಶ್ ಅವರು, ಪ್ರತಿಯೊಬ್ಬರು ಸಿನಿಮಾ ನಟರು, ನಟಿಯರು, ಸಿನಿರಂಗದ ಗಣ್ಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಹೊರಗಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ನಮಗೆ ಕಾಣ ಸಿಗ್ತಾ ಇರುವಂಥದ್ದಿಷ್ಟು ಅಭಿಮಾನಿಗಳಷ್ಟೇ, ಆದರೆ ಹೊರಗಡೆ ಇದ್ದಾರಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೋಟಿ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಏನು ಆಗ್ದಂಗಿರ್ಲಪ್ಪ ನಮ್ಮ ದೇವರಿಗೆ. ಅಂದರೆ ಪುನೀತ್ ರಾಜ್ಕುಮಾರ್ ಅವರನ್ನು ದೇವರ ರೀತಿ ನೋಡ್ತಾರೆ ಅವರ ಅಭಿಮಾನಿಗಳು. ನಮ್ಮ ದೇವರಿಗೆ ಏನೂ ಆಗ್ದಂಗಿರಲಿ, ಪುನೀತ್ ರಾಜ್ಕುಮಾರ್ ಅವರಿಗೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅನ್ನುವಂಥ ಪ್ರಾರ್ಥನೆ ಪ್ರತಿಯೊಂದು ಕಡೆನೂ ಕೂಡ ಇದೆ. ಪ್ರಾರ್ಥನೆ ಕೈಲಿ ಬರ್ತಾರೆ. ಯಾಕೆಂದರೆ ದಿಢೀರಂತ ಆದಂಥ ಬೆಳವಣಿಗೆ, ಲಘು ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಓಕೆ ಏನಾಗಿರೋಲ್ಲ, ಸ್ವಲ್ಪ ಮಟ್ಟಿಗೆ ಲಘು ಹೃದಯಾಘಾತ ಆಗಿರುತ್ತೆ. ಯಾಕೆಂದರೆ ಸಾಕಷ್ಟು ಕಡೆ ನಾವು ನೋಡ್ತಿರ್ತೀವಿ, ಸಾಕಷ್ಟು ಜನರಲ್ಲಿ ಲಘು ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಬೇಗ ಚೇತರಿಕೆಯನ್ನು ಕಾಣ್ತಾರೆ. ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಆಗಿರ್ಬೋದು ಅಷ್ಟೇ ಅನ್ನುವಂಥದ್ದು ಅಭಿಮಾನಿಗಳು. ಅವ್ರು ಬೇಗ ಹುಷಾರಾಗಿ ಬಂದೇ ಬರ್ತಾರೆ ಅನ್ನುವಂಥ ದೃಢ ವಿಶ್ವಾಸ ಇದೆ ಎಲ್ರಿಗೂ ಕೂಡ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೇಳ್ಕೊಳ್ತಾ ಇರುವಂಥದ್ದು ಏನೂ ಆಗದೆ ಇರಲಿ ಅಂತಾನೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಅವರನ್ನು ಪುನೀತ್ ರಾಜ್ಕುಮಾರ್ ಅವರಲ್ಲಿ ಕಾಣ್ತಾ ಇದ್ರು ಎಷ್ಟೋ ಜನ, ಅವರ ಕೋಟಿ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಾಣ್ತಾ ಇದ್ರು. ಯಾಕೆಂದರೆ ಅದೇ ಸರಳತೆ, ಅದೇ ಸಜ್ಜನಿಕೆ, ಅದೇ ಆ್ಯಕ್ಟಿಂಗ್, ಅದೆಲ್ಲವೂ ಕೂಡ ಇತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ. ಸೊ ಹೀಗಾಗಿನೇ ರಾಜ್ಕುಮಾರ್ ಅವರನ್ನ ಪುನೀತ್ ರಾಜ್ಕುಮಾರ್ ಅಲ್ಲಿ ಕಾಣ್ತಾ ಇದ್ರು ರಾಜ್ಕುಮಾರ್ ಅವರ ಅಭಿಮಾನಿಗಳು. ಅವರಿಗೆ ಲಘು ಹೃದಯಾಘಾತ ಆಯಿತು ಅಂತ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಅಭಿಮಾನಿ ಬಳಗ ಪುನೀತ್ ರಾಜ್ಕುಮಾರ್ ಅವರಿಗಿದೆ. ಅವ್ರಿಗೇನೆ ಒಂದು ರೀತಿಯಾದಂಥ ಆಘಾತ ಆದಂಥ ಆಗಿರುವಂಥದ್ದು. ಆ ಆಸ್ಪತ್ರೆ ಬಳಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಆಸ್ಪತ್ರೆಯ ಬಳಿ ಯಾರನ್ನೂ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಪೊಲೀಸರು. ಎಲ್ಲ ರೀತಿಯಾದಂಥ ಒಂದು ಪ್ರೊಟೆಕ್ಷನನ್ನು ಮಾಡಿರುವಂಥದ್ದು, ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನೆಲ್ಲವನ್ನು ಕೂಡ ಹಾಕಲಾಗಿರುವಂಥದ್ದು. ತಜ್ಞ ವೈದ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಈಗ ವೈದ್ಯರೊಬ್ಬರು ಬರ್ತಾ ಇದ್ದಾರೆ, ಮೀಡಿಯಾ ಅಡ್ರೆಸ್ ಮಾಡ್ತಾರೋ, ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಬಂದರು ವೈದ್ಯರೊಬ್ಬರು, ಪ್ರಿನ್ಸಿಪಲ್ ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಾರೋ ಏನೋ ನೋಡಬೇಕು, ಕಾದು ನೋಡಬೇಕು. ಅವರ ಮಾತಿಷ್ಟೇ ಆಗಿರಲಿ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ, ಏನೂ ಆಗಿಲ್ಲ ಪುನೀತ್ ರಾಜ್ಕುಮಾರ್ ಅವರಿಗೆ ಅನ್ನುವಂಥ ಆ ಪದವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ ಮಾತನ್ನಾಡಲಿ ಆ ವೈದ್ಯರು ಅನ್ನುವಂಥದ್ದಷ್ಟೇ ಪ್ರತಿಯೊಬ್ಬರು ಕೇಳ್ಕೊಳ್ತಾ ಇರುವಂಥದ್ದು. ಓಕೆ, ನಮಸ್ಕಾರ. ಇವತ್ತು ಬೆಳಿಗ್ಗೆ 11:30 11:30 ಮಾರ್ನಿಂಗ್ ಪುನೀತ್ ರಾಜ್ಕುಮಾರ್ ಅವರು ಸ್ವಲ್ಪ ಚೆಸ್ಟ್ ಪೇನ್ ಆಗಿ ಬೇರೆ ಒಂದು ಕ್ಲಿನಿಕ್ ಹೋಗ್ಬಿಟ್ಟು ECG ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಬರುವಾಗ ಬಹಳ ಸ್ವಲ್ಪ ಸೀರಿಯಸ್ ಆಗಿದ್ರು. ಅದಕ್ಕೆ ಎಲ್ಲ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಿದ್ದೇವೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಅದಕ್ಕೆ ಮಸಾಜ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಇನಿಷಿಯೇಟ್ ಮಾಡಿದ್ದೇವೆ. ಎಲ್ಲ ಅಟೆಂಪ್ಟ್ಸ್ ಮಾಡ್ತಾ ಇದ್ದೇವೆ. ಆದರೆ ಇನ್ನೂ ಹೇಳಕ್ಕಾಗಲ್ಲ, ಇನ್ನೂ ಸೀರಿಯಸ್ ಆಗಿದ್ದಾರೆ. ಟ್ರೈ ಮಾಡ್ತಾ ಇದ್ದೇವೆ. ನಿಮ್ಗೆ ಸ್ವಲ್ಪ ಟೈಮ್ನಲ್ಲಿ ಬ್ರೀಫಿಂಗ್ ಕೊಡ್ತೇವೆ. ಏನಾದರೂ ಅರ್ಧ ಗಂಟೆ 1 ಅವರ್ ಬಿಟ್ಟು ಬ್ರೀಫಿಂಗ್ ಕೊಡ್ತೇವೆ. ಬಹಳ ಸೀರಿಯಸ್ ಇದೆ. ಅದಕ್ಕೆ ಹೇಳಿದಲ್ಲ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಿದ್ರು. ಅಡ್ಮಿಟ್ ಆಗಿದ್ರು ಅಂತ ಔಟ್ಸೈಡ್ ಹಾಸ್ಪಿಟಲ್ ಹೊರಗಡೆ ಚೆಸ್ಟ್ ಪೇನ್ ಆಗಿ ಹೋಗಿದ್ರು. ಅಬೌಟ್ 11 ಗಂಟೆಗೆ ಚೆಸ್ಟ್ ಪೇನ್ ಆಗಿ ಹೋಗಿದ್ರು. ಅಲ್ಲಿ ECG ಹಾರ್ಟ್ ಅಟ್ಯಾಕ್ ತೋರಿಸಿತ್ತು. ಅದಕ್ಕೆ ಕಾರ್ನಲ್ಲಿ ಇಲ್ಲಿ ಬರ್ತಾ ಇದ್ರು. ಬರುವಾಗ ಸೀರಿಯಸ್ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ರು. ಅವರಿಗೀಗ ಎಲ್ಲ ಟ್ರೀಟ್ಮೆಂಟ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದೇವೆ.
ಏನೇನು ಹಾರ್ಟ್ ಅಟ್ಯಾಕ್ ಏನೇನು ಟ್ರೀಟ್ಮೆಂಟ್ ಆಗುತ್ತೆ ಅದೆಲ್ಲ ಕೊಡ್ತಾ ಇದ್ದೇವೆ. ಆದರೆ ಬಹಳ ಸೀರಿಯಸ್ ಇದ್ದಾರೆ. ಈಗ ಪ್ರೈಮರಿ ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದೀರಾ? ಹಾರ್ಟಿಗೆ ಅಷ್ಟೇ. ಕಾಯಿಲೆ ಬಿಟ್ಟು ಬೇರೆ ಏನಾದ್ರು ಸಮಸ್ಯೆ ಇತ್ತ ಅಂತ? ಇಲ್ಲ 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 ಎಲ್ಲಿ ಅಡ್ಮಿಟ್ ಆಗಿದೆ. ಗಮನಿಸ್ತಾ ಇದ್ದೀರಾ, ವೈದ್ಯರೊಬ್ಬರು ಬಂದು ಮಾತನಾಡಿದ್ದಂಥದ್ದನ್ನು. ತುಂಬ ಸೀರಿಯಸ್ ಆಗಿದ್ದಾರೆ ಅವರು. ನಾವು ಯಾವೆಲ್ಲ ಪ್ರಯತ್ನಗಳನ್ನು ಪಡ್ತಾ ಇದ್ವಿ, ಏನು ಆಗ್ದಲೇ ಇರಲಿ ಅನ್ನುವಂಥದ್ದಷ್ಟೇ ಕೇಳಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳು. ಅದು ತುಂಬ ಸೀರಿಯಸ್ ಆಗಿರುವಂಥದ್ದನ್ನು ಅವ್ರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯ ತುಂಬ ಸೀರಿಯಸ್ ಆಗಿದೆ, ಗಂಭೀರವಾಗಿದೆ ಅನ್ನುವಂಥದ್ದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಥ ವೈದ್ಯರು ಬಂದು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿದ್ರಿ ನೀವು. ಈ ಒಂದು ಕ್ಷಣದಲ್ಲಿ ಆ ಒಂದು ಆತಂಕ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅನ್ನುವಂಥದ್ದಷ್ಟೇ ನಾವು ಕೇಳಲಿಕ್ಕೆ ಸಾಧ್ಯ. ಈಗ ನಟ ಪುನೀತ್ಗೆ ಬಹಳ ಸೀರಿಯಸ್ ಆಗಿದೆ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಥ ವೈದ್ಯರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೆಲ್ತ್ ಬುಲೆಟಿನನ್ನು ಆ್ಯಕ್ಚುಲಿ ರಿಲೀಸ್ ಮಾಡಬೇಕಾಗಿತ್ತು, ಆದರೆ ಹೆಲ್ತ್ ಬುಲೆಟಿನ್ನ ರಿಲೀಸ್ ಮಾಡುವ ಬದಲು ವೈದ್ಯರೇ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸರ್ವ ರೀತಿಯಲ್ಲೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದೀವಿ, ಆದರೆ ಅವರ ಕಂಡೀಷನ್ ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತಿದೆಯಲ್ಲ, ಆ ಒಂದು ಮಾತೆ ತುಂಬ ಆಘಾತವನ್ನು ತರುವಂಥದ್ದು. ಇನ್ನು ಏನನ್ನೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ವೈದ್ಯರಲ್ಲಿ. ಅವರಿಗೆ ಬಹಳಷ್ಟು ಸೀರಿಯಸ್ ಆಗಿದೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಪುನೀತ್ ರಾಜ್ಕುಮಾರ್ ಅವರಿಗೆ. 11 ಗಂಟೆಯ ಸುಮಾರಿಗೆ ಲಘು ಹೃದಯಾಘಾತ ಆಗಿದ್ರ ಬಗ್ಗೆನೂ ಕೂಡ ಅವರೇ ಕನ್ಫರ್ಮ್ ಮಾಡಿದ್ರು. ಇವತ್ತು ಬೆಳಿಗ್ಗೆ 11:30 11:30 ಮಾರ್ನಿಂಗ್ ಪುನೀತ್ ರಾಜ್ಕುಮಾರ್ ಅವರು ಸ್ವಲ್ಪ ಚೆಸ್ಟ್ ಪೇನ್ ಆಗಿ ಬೇರೆ ಒಂದು ಕ್ಲಿನಿಕ್ ಹೋಗ್ಬಿಟ್ಟು ECG ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಬರುವಾಗ ಬಹಳ ಸ್ವಲ್ಪ ಸೀರಿಯಸ್ ಆಗಿದ್ರು. ಅದಕ್ಕೆ ಎಲ್ಲ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಿದ್ದೇವೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಅದಕ್ಕೆ ಮಸಾಜ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಇನಿಷಿಯೇಟ್ ಮಾಡಿದ್ದೇವೆ. ಎಲ್ಲ ಅಟೆಂಪ್ಟ್ಸ್ ಮಾಡ್ತಾ ಇದ್ದೇವೆ, ಆದರೆ ಇನ್ನೂ ಹೇಳಕ್ಕಾಗಲ್ಲ. ಇನ್ನೂ ಸೀರಿಯಸ್ ಆಗಿದ್ದಾರೆ. ಟ್ರೈ ಮಾಡ್ತಾ ಇದ್ದೇವೆ. ನಿಮ್ಗೆ ಸ್ವಲ್ಪ ಟೈಮ್ನಲ್ಲಿ ಬ್ರೀಫಿಂಗ್ ಕೊಡ್ತೇವೆ. ಏನಾದರೂ ಅರ್ಧ ಗಂಟೆ 1 ಅವರ್ ಬಿಟ್ಟು ಬ್ರೀಫಿಂಗ್ ಕೊಡ್ತೇವೆ. ಬಹಳ ಸೀರಿಯಸ್ ಇದೆ. ಅದಕ್ಕೆ ಹೇಳಿದಲ್ಲ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಿದ್ರು. ಅಡ್ಮಿಟ್ ಆಗಿದ್ರು ಅಂತ ಔಟ್ಸೈಡ್ ಹಾಸ್ಪಿಟಲ್ ಹೊರಗಡೆ ಚೆಸ್ಟ್ ಪೇನ್ ಆಗಿ ಹೋಗಿದ್ರು. ಅಬೌಟ್ 11 ಗಂಟೆಗೆ ಚೆಸ್ಟ್ ಪೇನ್ ಆಗಿ ಹೋಗಿದ್ರು. ಅಲ್ಲಿ ECG ಹಾರ್ಟ್ ಅಟ್ಯಾಕ್ ತೋರಿಸಿತ್ತು. ಅದಕ್ಕೆ ಕಾರ್ನಲ್ಲಿ ಇಲ್ಲಿ ಬರ್ತಾ ಇದ್ರು. ಬರುವಾಗ ಸೀರಿಯಸ್ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ರು. ಅವರಿಗೀಗ ಎಲ್ಲ ಟ್ರೀಟ್ಮೆಂಟ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದೇವೆ. ಏನೇನು ಹಾರ್ಟ್ ಅಟ್ಯಾಕ್ ಏನೇನು ಟ್ರೀಟ್ಮೆಂಟ್ ಆಗುತ್ತೋ ಅದೆಲ್ಲ ಕೊಡ್ತಾ ಇದ್ದೇವೆ. ಆದರೆ ಬಹಳ ಸೀರಿಯಸ್ ಇದ್ದಾರೆ. ಈಗ ಪ್ರೈಮರಿ ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದೀರಾ? ಹಾರ್ಟಿಗೆ ಅಷ್ಟೇ. ಕಾಯಿಲೆ ಬಿಟ್ಟು ಬೇರೆ ಏನಾದ್ರು ಸಮಸ್ಯೆ ಇತ್ತ ಅಂತ? ಇಲ್ಲ 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 ಎಲ್ಲಿ ಅಡ್ಮಿಟ್ ಆಗಿದೆ. ಇವತ್ತು ಬೆಳಿಗ್ಗೆ